ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಭಕ್ತರನ್ನು ತಾಕುವವನು ಸರ್ವಶಕ್ತನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ವಚನ ಜಕರ್ಯ ಗ್ರಂಥ 2ನೇ ಅಧ್ಯಾಯ 8ನೇ ವಚನದಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ವಾಕ್ಯಗಳನ್ನು ಗಮನಿಸಿರಿ ಎಂದು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ದಿನಗಳಲ್ಲಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಮಧ್ಯದಲ್ಲಿ ಅನೇಕ ಗಲಾಟೆಗಳು ಮಾಡುವಂಥವರಿದ್ದಾರೆ. ಕ್ರೈಸ್ತರ ಮಧ್ಯೆ ಅಂದರೆ ಮತ ಛಾಂದಸವಾದಿಗಳು, ಕ್ರೈಸ್ತನನ್ನು ನಂಬದವರು, ದೇವರನ್ನು ಅರಿಯದವರು ಏನು ಮಾಡ್ತಾ ಇದ್ದಾರೆ ತುಂಬ ಜನ ಅಂತ ನೋಡುವಾಗ, ನಮ್ಮ ಭಾರತ ದೇಶದಲ್ಲಿ ಅನೇಕ ಸ್ಥಳಗಳಲ್ಲಿ ನಡೆಯುವಂಥದ್ದು. ಆಂಧ್ರದಲ್ಲಿ ಒಬ್ಬ ಕುಡುಕ ಕೂಗಾಡುವಂಥದ್ದು. ಏನು ಕೂಗಾಡ್ತಾ ಇದ್ದಾನೆ ಅಂತ ನೋಡುವಾಗ, ಕೆಟ್ಟ ಭಾಷೆಯಿಂದ, ದುರ್ಭಾಷೆಯಿಂದ ಯೇಸು ಕ್ರಿಸ್ತರನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾನೆ. ಬಾಯಿಗೆ ಬಂದ ಹಾಗೆ ಕ್ರೈಸ್ತರು ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಸ್ಥಳದಿಂದ, ಆ ಪ್ರಾರ್ಥನೆಯ ಮಂದಿರದಿಂದ ಹೊರಗಡೆ ಬರುವಾಗ ಆ ಬರುವಂಥ ಆ ಒಂದು ಕ್ರೈಸ್ತರ ಭಕ್ತರನ್ನು ನೋಡಿ ಕೂಗಾಡುವಂಥದ್ದು, ಇಷ್ಟ ಬಂದ ಹಾಗೆ ಬೈಯುವಂಥದ್ದು. ಮತ್ತು ಅಂಥವರನ್ನು ಈ ಸಮಾಜ ಕಾನೂನು ಏನು ಮಾಡಲ್ವಾ ಅಂತ ನೋಡುವಾಗ, ಕಾನೂನು, ಭಾರತ ಕಾನೂನು ಎಲ್ಲರಿಗೂ ಒಂದೇ, ಭಾರತ ಸಂವಿಧಾನ ಎಲ್ಲರಿಗೂ ಒಂದೇ. ಆದರೆ ಕೆಲವು ಕಡೆ ಪಕ್ಷಪಾತ ನಡೀತಾ ಇರುತ್ತೆ. ಪಕ್ಷಪಾತ ಅಂದರೆ ಇದು ನಮ್ಮ ಸಮಾಜ, ಇದು ನಮ್ಮ ಸಮಾಜ, ಇದು ನಮ್ಮ ಸಮಾಜ ಅಂತ. ಅಂದರೆ ಮನುಷ್ಯರ ಮಧ್ಯದಲ್ಲಿ ಇವ್ರದ್ದೊಂದು ಸಮಾಜ, ಇವ್ರದ್ದೊಂದು ಸಮಾಜ, ಇವ್ರದ್ದೊಂದು ಸಮಾಜ. ಅವರವರ ಸಮಾಜವನ್ನು ಏನು ಮಾಡ್ತಾರೆ, ಬೆಂಬಲ ಕೊಡುವಂಥದ್ದು. ಇದು ನಮ್ಮ ಸಮಾಜ ಅಂತಾರೆ. ಎಷ್ಟು ಸಮಾಜಗಳಿದೆ ಅಂದರೆ, ಎಷ್ಟು ಕುಲಗಳು, ಜಾತಿಗಳು, ಮತಗಳು ಇದೆಯೋ ಆಲೋಚನೆ ಮಾಡಿ. ಈ ಕುಲಗಳು, ಜಾತಿಗಳು ಅಂತ ನೋಡುವಾಗ ಸುಮಾರು ಸಾವಿರಾನುಗಟ್ಟಲೆ ಇದೆ. ಮತಗಳು ಎಷ್ಟೋ ಇವೆ. ಆದರೆ ಅವರವರ ನಂಬಿಕೆ ಅವ್ರದ್ದು, ಯಾರ ನಂಬಿಕೆ ಅವ್ರದ್ದು. ಇನ್ನೊಬ್ಬರ ನಂಬಿಕೆಯನ್ನು ಕುರಿತು ಮಾತನಾಡುವಂಥ ಹಕ್ಕು ಭಾರತ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ನಾವು ನಂಬಿರುವಂಥ ನಂಬಿಕೆಯನ್ನು ನಾವು ಮಾತನಾಡ್ಕೊಳ್ಬೋದು. ನಾವು ನಂಬಿರುವಂಥ ನಂಬಿಕೆಯನ್ನು ನಾವು ಮಾತನಾಡ್ಬೋದು, ಬೋಧನೆ ಮಾಡ್ಬೋದು. ಆದರೆ ಇನ್ನೊಬ್ಬರ ನಂಬಿಕೆಯನ್ನು ಧಕ್ಕೆ ಉಂಟು ಮಾಡುವಂಥ ಕೆಲಸ ನಾವು ಮಾಡಿಕೊಡ್ದು, ಯಾರೂ ಮಾಡಿಕೊಡ್ದು. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಕ್ರೈಸ್ತರ ಬಳಿಯಲ್ಲಿ ಹೋಗಿ ಗಲಾಟೆಗಳನ್ನು ಮಾಡುವಂಥದ್ದು, ಧ್ವಂಸ ಮಾಡುವಂಥದ್ದು, ಇಲ್ಲ ಪ್ರಾರ್ಥನೆಗೆ ಕುಳಿತುಕೊಂಡಾಗ ಬಂದು ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಗಲಾಟೆಗಳನ್ನು ಮಾಡುವಂಥದ್ದು ಎಷ್ಟೋ ನಡೆದಿದೆ, ಎಷ್ಟೋ ನೋಡಿದ್ದೇವೆ. ಬೆದರಿಸುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು, ದಬ್ಬಾಳಿಕೆ ನಡೆಸುವಂಥದ್ದು ಈ ಸಮಾಜದಲ್ಲಿ ಎಷ್ಟೋ ನಡೆದಿದೆ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ. ಯಾರು ಮಾಡಿದ್ಯಾರಂತ ನೋಡುವಾಗ, ಮಾಡಿದ್ಯಾರು ಸಮಾಜದಲ್ಲಿದ್ದವರೇ, ಕೆಲವರು, ಎಲ್ಲರಲ್ಲ, ಕೆಲವರು. ಅಂದರೆ ಅವರು ತಿಳಿದು ಮಾಡಿದ್ದಾರಾ, ತಿಳಿಯದೆ ಮಾಡಿದ್ದಾರಾ ಅಂತ ನೋಡುವಾಗ, ಕೆಲವರು ನಾಯಕರು ಏನರಪ್ಪ ಅಂದರೆ, ಕೆಲವ್ರನ್ನ ಆರಿಸ್ಕೊಳ್ತಾರೆ. ಎಂಥವ್ರನ್ನ ಆರಿಸ್ಕೊಡ್ತಾರಂತ ನೋಡುವಾಗ, ಯುವಕರನ್ನು ಆರಿಸ್ಕೊಂಡು ಆ ಕ್ರೈಸ್ತರ ಮಧ್ಯದಲ್ಲಿ ಗಲಾಟೆಗಳನ್ನು ಉಂಟು ಮಾಡೋದಕ್ಕೆ ಕಳಿಸ್ಕೊಡುವಂಥದ್ದು. ಅಂದರೆ ವಿಷದ ಬೀಜವನ್ನು ತುಂಬಿ ದ್ವೇಷ, ಹಗೆ, ಮತ್ಸರ ಎನ್ನುವಂಥದ್ದು ತುಂಬಿ ಅಮಾಯಕರ ಮಧ್ಯದಲ್ಲಿ ಗಲಾಟೆಗಳನ್ನು ಮಾಡೋದಕ್ಕೆ ಕಳಿಸ್ತಾ ಇರ್ತಾರೆ. ಅವರ ಹಿಂದೆ ದೊಡ್ಡ ದೊಡ್ಡ ನಾಯಕರಿರ್ತಾರೆ. ಈ ಹೊರಗಡೆ ಕಾಣೋರು ಯಾರಪ್ಪ ಅಂತ ನೋಡುವಾಗ ಅಮಾಯಕರು, ಬುದ್ಧಿಜ್ಞಾನ ಅಂದರೆ ತಿಳಿದವರಲ್ಲ, ಸುಮ್ಮನೆ ಕೂಗಾಡ್ತಾ ಇರ್ತಾರೆ.
ನಾವು ನಮ್ಮ ಸಮಾಜ ಕಾಪಾಡುತ್ತೇವೆ, ನಾವು ನಮ್ಮ ಸಮಾಜಗೋಸ್ಕರ ಕಾಪಾಡುತ್ತೇವೆ, ನಮ್ಮ ಸಮಾಜವನ್ನು ನಾವು ಕಾಪಾಡಿಕೊಳ್ಳುತ್ತೇವೆ ಅಂತ. ಭೂಮಿ ಮೇಲೆ ಇದ್ದಂಥ ಪ್ರತಿ ಮನುಷ್ಯ ಒಬ್ಬ ತಂದೆ ತಾಯಿಗಳ ಮೂಲಕ ಬಂದಿರೋದು. ಬುದ್ಧಿವಂತರಿದ್ದಾರೆ, ಮೇಧಾವಿಗಳಿದ್ದಾರೆ, ಪಂಡಿತರು ಇದ್ದಾರೆ. ಎಲ್ಲರೂ ಕೂಡ ಆಲೋಚನೆ ಮಾಡುವಂಥದ್ದು ಏನಪ್ಪ ಅಂತ ನೋಡುವಾಗ, ಭೂಮಿಯ ಮೇಲೆ ಮನುಷ್ಯನಿದ್ದಾನಲ್ಲ, ಮನುಷ್ಯ, ಅದರಲ್ಲಿ ಸ್ತ್ರೀ ಜಾತಿ, ಪುರುಷ ಜಾತಿ. ಈ ಸ್ತ್ರೀ ಪುರುಷರು ಮನುಷ್ಯರು ಒಂದು ಪ್ರಾರಂಭದಲ್ಲಿ ಒಂದು ಕುಟುಂಬದ ಮೂಲಕ ಬಂದವರು, ಒಂದು ಕುಟುಂಬದ ಮೂಲಕ ಬಂದವರು. ಈ ಭೂಮಿಯ ಮೇಲೆ ಸುಮಾರು 750 ಕೋಟಿಯಿಂದ 800 ಕೋಟಿ ಮಂದಿ ಮಾನವರಿದ್ದಾರೆ. ಇವರೆಲ್ಲರೂ ಬಂದದ್ದು ಒಂದು ಕುಟುಂಬದ ಮೂಲಕ, ಪ್ರಾರಂಭದಲ್ಲಿ ಒಬ್ಬ ಮನುಷ್ಯನ ಮೂಲಕ, ಆದಿಮಾನವನ ಮೂಲಕ. ನಮ್ಮ ಭಾರತ ದೇಶದಲ್ಲಿ ಇದ್ದವರಾಗಿರ್ಬೋದು, ಅಮೇರಿಕದಲ್ಲಿ ಇದ್ದವರಾಗಿರ್ಬೋದು, ಇಸ್ರೇಲ್ ದೇಶದಲ್ಲಿ, ಎಲ್ಲೇ ಆಗಿರೋದು, ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಸರ್ವ ಮಾನವರು ಸಾಕ್ಷಾತ್ತು ಆ ಪರಮಾತ್ಮನ ಮೂಲಕ ಬಂದಿದ್ದಾರೆ. ಆ ಪರಮಾತ್ಮನು ಒಬ್ಬನ ಮೂಲಕ ಭೂಲೋಕದಲ್ಲಿ ಎಲ್ಲರನ್ನೂ ಉಂಟು ಮಾಡಿದ್ದಾನೆ. ಈ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರನ್ನು. ಆದರೆ ಈ ಸಮಾಜ ಅಂದರೆ ಮಾನವ ಸಮಾಜ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆಯೋ, ಬೆಳೀತಾ ಇದೆಯೋ, ಅವಾಗ ಏನಾಗಿದೆ ಅಂತ ನೋಡುವಾಗ, ಇದೊಂದು ಸಮಾಜ, ಇದೊಂದು ಸಮಾಜ ಅಂದರೆ ಇದೊಂದು ಜಾತಿ, ಇದೊಂದು ಜಾತಿ, ಇದೊಂದು ಜಾತಿ, ಇದು ಒಂದು ಕುಲ, ಇದೊಂದು ಕುಲ, ಇದೊಂದು ಕುಲ, ಆಮೇಲೆ ಇದಕ್ಕೊಂದು ಮತ, ಇದಕ್ಕೊಂದು ಮತ ಅಂತೇಳಿ ನಮ್ಮ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂತ ನೋಡುವಾಗ, ಅನೇಕ ಕುಲಗಳನ್ನು, ಅನೇಕ ಜಾತಿಗಳನ್ನು, ಅನೇಕ ಮತಗಳನ್ನು ತಂದು ನಮ್ಮ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ, ಆಲೋಚನೆ ಮಾಡೋದು ಬಿಟ್ಟು ಗಲಾಟೆಗಳು. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದ್ದಾರಾ? ತಪ್ಪು ಮಾಡಿದಾಗ ಕಾನೂನು ಇದೆಯಲ್ಲ, ಕಾನೂನಿದೆಯಾ? ಅಂದರೆ ಕಾನೂನು ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಭಾರತ ಸಂವಿಧಾನ ಇದೆ ಅಲ್ವಾ, ಸರ್ಕಾರ ಇದೆ, ಕಾನೂನಿದೆ, ಕೋರ್ಟ್ಗಳು, ಕಚೇರಿಗಳು, ಅದ್ರ ಮೇಲೆ ನಂಬಿಕೆ ಇಲ್ವಾ? ನನಗೆ ಮಾತ್ರ ನಂಬಿಕೆ ಇದೆ. ಮೊಟ್ಟ ಮೊದಲು ತಂದೆಯಾದ ದೇವರ ಮೇಲೆ ನಂಬಿಕೆ ಇದೆ, ಎರಡನೇದಾಗಿ ಕಾನೂನು ಮೇಲೆ ನಂಬಿಕೆ ಇದೆ. ನೋಡಿ, ದೇವರ ವಾಕ್ಯವನ್ನು ಸಾರುವಂಥ ನಾವು ಏನ್ರಿ ಒಂದು ಸ್ಥಳದಲ್ಲಿ ಇಲ್ಲ ಮೀಟಿಂಗ್ ಅಲ್ಲೆಲ್ಲಿ ಹೋಗ್ತೀವಿ, ಸುವಾರ್ತೆ ಸಾರ್ತೀವಿ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ದೇವರು ಕರುಣಾಸಾಗರನು, ದಯಾಸಾಗರನು, ಪ್ರೀತಿ ಸ್ವರೂಪನು, ಅದೇ ಪ್ರಕಾರ ರೋಷ ಉಳ್ಳಾತನು. ದೇವರ ಪ್ರೀತಿ ಅರ್ಥ ಆಗಬೇಕಾದ್ರೆ ಟೋಟಲಿ ಜಗತ್ತನ್ನು ನೋಡಿ. ಈ ಜಗತ್ತನ್ನು ನೋಡಿದ್ರೆ ದೇವರ ಪ್ರೀತಿ ಅರ್ಥ ಆಗುತ್ತೆ. ನೋಡೋ ವಿಧಾನ ನಮಗೆ ಗೊತ್ತಿರಬೇಕು. ನೋಡೋ ವಿಧಾನ, ಕೆಲವರು ಜಗತ್ತನ್ನು ನೋಡಿದ್ದಾರೆ. ಜಗತ್ತನ್ನು ನೋಡಿ ಒಬ್ಬ ವಿಜ್ಞಾನಿ ಹೇಳಿರುವಂಥದ್ದು ಏನಪ್ಪ ಅಂತ ನೋಡುವಾಗ, ಮನುಷ್ಯನು ಮಂಗನಿಂದ ಮಾನವ ಅಂತೇಳಿ ಪರಿಚಯ ಮಾಡಿದ್ದಾನೆ. ಕೊನೆಯದಾಗಿ ಈ ಪ್ರಕೃತಿ ಕೊಡುಗೆ, ಈ ಪ್ರಕೃತಿಯಲ್ಲಿ ಏನೇನಿದೆಯೋ, ಮಳೆ ಆಗಿರ್ಬೋದು, ಇಲ್ಲ ಗಿಡಗಳು, ಹೂಗಳು, ಹಣ್ಣುಗಳು, ಇದೆಲ್ಲ ಕೂಡ ಈ ಪ್ರಕೃತಿಯ ಕೊಡುಗೆ ಅಂತ. ಮನುಷ್ಯರು ಕೂಡ ಪ್ರಕೃತಿಯ ಕೊಡುಗೆ ಅಂತ ಹೇಳಿದ್ದಾನೆ. ಯಾಕೆ ಈಗ ಹೇಳಿದ್ದಾನೆ ಅಂತ ನೋಡುವಾಗ, ದೇವರ ಮನಸ್ಸು ಅರ್ಥ ಆಗಲಿಲ್ಲ, ನೋಡುವಂಥ ವಿಧಾನ ಸರಿಯಿಲ್ಲ. ಜಗತ್ತನ್ನು ನೋಡಿದ ಮೇಲೆ ಈ ಜಗತ್ತಿನ ಹಿಂದೆ ದೇವರ ಮಹಾಶಕ್ತಿ ಇದೆ ಎಂದು ಗೊತ್ತಾಗಬೇಕು. ಅರ್ಥ ಮಾಡಿಕೊಳ್ಳದವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ. ಮಂಗನಿಂದ ಮಾನವ ಅಂತ, ಮೀನು ಮೂಲಕ ಮಾನವ ಎಂದು, ಏಕಜೀವಿಯಿಂದ ಮಾನವ ಎಂದು, ಹೀಗೆ ಹಲವಾರು ರೀತಿಯಲ್ಲಿ ಈ ಸಮಾಜದಲ್ಲಿ ಪರಿಚಯ ಮಾಡಿದ್ದಾರೆ. ಸಮಾಜದಲ್ಲಿ ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಸತ್ಯವೇದ ಗ್ರಂಥ ಎನ್ನುವಂಥದ್ದು ಇದೆ ನೋಡಿ, ಇದು ಸತ್ಯವೇದ ಗ್ರಂಥ. ಈ ಗ್ರಂಥದಲ್ಲಿ ದೇವರ ಪ್ರೀತಿಯನ್ನು, ತ್ಯಾಗವನ್ನು,
ಅವರ ಕಷ್ಟವನ್ನು, ಅವರ ಸಂಕಲ್ಪವನ್ನು ಈ ಸತ್ಯವೇದ ಗ್ರಂಥದಲ್ಲಿ ದೇವರು ತನ್ನ ಭಕ್ತಾದಿಗಳ ಮೂಲಕ ಬರೆಸಿದ್ದಾರೆ. ಮತ್ತು ದೇವರ ಬಗ್ಗೆ ಗೊತ್ತಾಗಬೇಕಾದರೆ ಈ ಜಗತ್ತನ್ನು ನೋಡಿ ಒಂದು ಸಾರಿ ಅಂತ ಹೇಳ್ತಾರೆ. ಒಬ್ಬ ಭಕ್ತನು ಹೇಳ್ತಾನೆ, ಟೋಟಲ್ ಈ ಜಗತ್ತನ್ನು ನೋಡಿದ್ರೆ ದೇವರ ಮಹಾಶಕ್ತಿ ಎಂಥದ್ದು ಗೊತ್ತಾಗುತ್ತೆ. ಸೂರ್ಯನನ್ನು ಕುರಿತು ಒಂದು ಸಾರಿ ಪರಿಶೋಧನೆ ಮಾಡು, ಚಂದ್ರನನ್ನು ಕುರಿತು ಒಂದು ಸಾರಿ ಪರಿಶೋಧನೆ ಮಾಡು, ಆಕಾಶವನ್ನು ಕುರಿತು ಒಂದು ಸಾರಿ ಪರಿಶೋಧನೆ ಮಾಡು, ಸಮುದ್ರವನ್ನು ಕುರಿತು ಒಂದು ಸಾರಿ ಪರಿಶೋಧನೆ ಮಾಡು, ಆಮೇಲೆ ನದಿಗಳನ್ನು ಕುರಿತು, ಆಮೇಲೆ ಮರಗಳನ್ನು ಕುರಿತು, ಹಣ್ಣುಗಳನ್ನು, ಹಂಪಲಗಳನ್ನು, ಸರ್ವ ಜೀವರಾಶಿಗಳನ್ನು ಕುರಿತು, ಎಲ್ಲವನ್ನು ಕುರಿತು ಪರಿಶೋಧನೆ ಮಾಡು, ನಿನ್ನ ಬುದ್ಧಿಗೆ ಗೊತ್ತಾಗುತ್ತೆ. ಆ ಮಾತು ಎಲ್ಲಿ ಬರೆಯಲ್ಪಟ್ಟಿದೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಏನ್ರಿ 20ನೇ ವಚನದಿಂದ ನೋಡೋಣ. 20ನೇ ವಚನದಿಂದ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣುಬರುತ್ತದೆ. ಬುದ್ಧಿಗೆ ಗೊತ್ತಾಗಿ ಕಾಣುಬರುತ್ತದೆ. ನಿನ್ನ ಬುದ್ಧಿಗೆ ಗೊತ್ತಾಗತ್ತೆ ಅಂತೆ. ನೀನು ಮನಸ್ಸು ಕೊಟ್ಟು ಯೋಚನೆ ಮಾಡಿದಾಗ, ನೀನು ಮನಸ್ಸು ಹೃದಯದಿಂದ ನೀನು ವಿಚಾರ ಮಾಡಿದಾಗ ದೇವರು ಅರ್ಥ ಆಗ್ತಾರೆ. ಮನಸ್ಸು ಬಿಚ್ಚಿ, ಹೃದಯ ಬಿಚ್ಚಿ ಎಲ್ಲಿ ವಿಚಾರ ಮಾಡ್ತೀಯಾ? ಈ ಜಗತ್ತನ್ನು ನೋಡು ಒಂದು ಸಾರಿ. ಸೂರ್ಯನು ದಗ ಉರಿತಾ ಇದ್ದಾನೆ. ಕೋಟ್ಯಾನುಕೋಟಿ ವರ್ಷಗಳಿಂದ ಅಂದಿನಿಂದ ಇಂದಿನವರೆಗೆ ಉರಿತಾ ಇದ್ದಾನಂದರೆ ಆ ಉರಿಯುವಂಥ ಪದಾರ್ಥ ಏನು? ಉರಿಯುವಂಥ ಪದಾರ್ಥ ಏನು? ನಿನ್ನ ಮನೆಯಲ್ಲಿ ಗ್ಯಾಸ್ ಬಳಸ್ತಾ ಇದೆಯಾ? ಗ್ಯಾಸನ್ನು ಬಳಸ್ತಾ ಇದೆಯಾ? ಆ ಗ್ಯಾಸ್ ಮೂಲಕ ಅಡಿಗೆಗಳನ್ನು ಮಾಡಿಕೊಳ್ತೀಯ ನೀನು. ಎಷ್ಟು ತನಕ ಗ್ಯಾಸ್ ಬಳಸ್ತೀಯ ಅಂತ ನೋಡುವಾಗ ಆ ಗ್ಯಾಸ್ ಇರೋ ತನಕ ನೀನು ಉರಿಸ್ತೀಯ. ಗ್ಯಾಸ್ ಖಾಲಿ ಆದಮೇಲೆ ಬೆಂಕಿ ಬರಲ್ಲ, ಅದರಿಲ್ಲ. ಬೆಂಕಿ ಬರೋದಿಲ್ಲ ಅದರಿಂದ. ಮತ್ತೇನಾಗುತ್ತೆ? ಖಾಲಿಯಾಗಿದೆ. ಗ್ಯಾಸ್ ಇದ್ದರೆ ಏನ್ರಿ, ಗ್ಯಾಸ್ ಇದ್ದರೆ ಸ್ಟವ್ ಉರಿಯುತ್ತೆ. ನೀನು ಟೀ ಕಾಫಿ ಆಗಿರ್ಬೋದು, ಇಲ್ಲಾಂದರೆ ಊಟ, ಇಲ್ಲಾಂದರೆ ಆಹಾರ ಪದಾರ್ಥಗಳನ್ನು ನೀನು ತಯಾರು ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತೀಯ. ಎಲ್ಲಿ ತನಕ ಉರಿಯುತ್ತೆ? ಗ್ಯಾಸ್ ಇರೋ ತನಕ. ಅದೇ ಪ್ರಕಾರ ಸೌದೆ ಇರೋ ತನಕ, ಕಟ್ಟಿಗೆಗಳು ಇರೋ ತನಕ ಉರಿಯುತ್ತೆ. ಆನಂತರ ಕಟ್ಟಿಗೆಗಳು ಸುಟ್ಟು ಬೂದಿ ಆಗುತ್ತೆ. ಆನಂತರ ಉರಿ ಇಲ್ಲ, ಆನಂತರ ಬೆಂಕಿ ಇಲ್ಲ, ಆರೋಗುತ್ತೆ. ಅಂತರಿಕ್ಷದಲ್ಲಿ ಕೋಟ್ಯಾನುಕೋಟಿ ವರ್ಷಗಳಿಂದ ಅಂದಿನಿಂದ ಇಂದಿನವರೆಗೆ ಉರಿತಾ ಇದ್ದಾನೆ, ಬೆಳಕು ಕೊಡ್ತಾ ಇದ್ದಾನೆ. ಆ ಬೆಳಕು ಮೂಲಕ, ಆ ಉರಿಯುವಂಥ ಸೂರ್ಯನ ಮೂಲಕ, ಬೆಂಕಿ ಮೂಲಕ ಸಮುದ್ರದಲ್ಲಿರುವಂಥ ನೀರು ಹಬೆಯಾಗಿ ಮಾರ್ಪಟ್ಟು ಮೇಘಗಳಲ್ಲಿ ಸೇರಿಕೊಂಡು ನಿನ್ನ ಮನೆ ಮುಂದೆ ನೀರಾಗಿ ಸುರಿತಾ ಇದೆ ಅಂದರೆ ಒಂದು ಸಾರಿ ನೀವು ಯೋಚನೆ ಮಾಡಿ. ಅಂದರೆ ಸೂರ್ಯನ ಹಿಂದೆ ಯಾರ ಶಕ್ತಿ ಇದೆ? ಏನು ಅದರಲ್ಲಿ ಶಕ್ತಿ? ಏನು? ಎಲ್ಲಿಂದ ಬರ್ತಾ ಇದೆ ಆ ಶಕ್ತಿ? ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ? ಎಲ್ಲಿಂದ? ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ದೇವರು ದೂತನಿಗೆ ಅಪ್ಪಣೆ ಕೊಟ್ಟಿರೋದರಿಂದ, ಸೂರ್ಯ ದೂತನಿಗೆ ಅಪ್ಪಣೆ ಕೊಟ್ಟಿರೋದರಿಂದ ಅಂದಿನಿಂದ ಇಂದಿನವರೆಗೆ ಉರಿತಾ ಇದೆ. ಉರಿಯುವಂಥದ್ದು ಅದು ಆದಿಕಾಂಡದಲ್ಲಿ ಇರುತ್ತೆ. ಪ್ರಿಯರಾದ ದೇವರ ಮಕ್ಕಳಿಗೆ, ಆದಿಕಾಂಡದಲ್ಲಿ ನೋಡುವಾಗ 1ನೇ ಅಧ್ಯಾಯ ನೀವು ನೋಡ್ಕೊಂಡು ಬರಬೇಕಾಗತ್ತೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲಿಗೆ ಇರುಳೆಂದು ಹೆಸರಿಟ್ಟನು. ಇದು ಯಾವ ಬೆಳಕು ಅಂತ ನೋಡುವಾಗ ವಿಶ್ವಕ್ಕೆ ಸಂಬಂಧಪಟ್ಟಂಥ ಬೆಳಕು. 14ನೇ ವಚನದಲ್ಲಿ ನೋಡೋಣ. 14ನೇ ವಚನದಲ್ಲಿ, ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ. ಮತ್ತು ಭೂಮಿಯ ಮೇಲೆ
ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಎಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವು ಆಗಿ 4ನೇ ದಿನವಾಯಿತು. ಅಂದರೆ ದೇವರು ಮಹಾಶಕ್ತನು, ದೇವರು ಸರ್ವವ್ಯಾಪಿ, ದೇವರು ಸರ್ವೇಶ್ವರನು, ಪರಮಾತ್ಮನು. ಆತನು ಎಲ್ಲ ಕಡೆ ಇದ್ದಾನೆ. ಆತನು ಮಹಾಶಕ್ತನು. ಆತನ ಮೂಲಕ ನೀನು ನಾನು ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರು, ಎರಡನೇದಾಗಿ ಸರ್ವ ಜೀವರಾಶಿಗಳು, ಸರ್ವ ಮಾನವರು ಆತನ ಮೂಲಕ ಬಂದಿರುವಾಗ, ಆತನಂದರೆ ಪರಮಾತ್ಮನ ಜೀವಾತ್ಮವನ್ನು ಪಡೆದಿರುವಾಗ ನಾವು ಇಲ್ಲಿ ಯಾರ ಬಳಿಯಲ್ಲಿ ಗಲಾಟೆ ಮಾಡ್ತಾ ಇದ್ದೀವಿ? ಮನುಷ್ಯರು ತಪ್ಪು ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ಸರಿ ಮಾಡಿಕೊಳ್ಳೋದಕ್ಕೆ ಏನಿದೆ? ಕಾನೂನಿದೆ. ಕಾನೂನಿದೆ. ತಪ್ಪು ನಡೆದಾಗ ಕಾನೂನಿದೆ. ಕಾನೂನು ಬಳಿಯಲ್ಲಿ ಹೋಗಿ ವಿಚಾರ ಮಾಡಿ ಯಾರು ತಪ್ಪು ಮಾಡಿದವರು ನ್ಯಾಯವಾಗಿ ಕರೆಕ್ಟಾಗೇ ಹೋಗ್ಬೇಕು. ನಾವೆಲ್ಲರೂ ನ್ಯಾಯವಾಗಿ ಹೋಗ್ಬೇಕು. ಒಂದು ವೇಳೆ ಇಲ್ಲಿ ಸುಳ್ಳು ಸಾಕ್ಷಿಗಳನ್ನು, ಅದೇ ನಮ್ಮ ಮೇಲೆ ಸುಳ್ಳು ಸಾಕ್ಷಿಗಳನ್ನು ಇಟ್ಟು ಸುಳ್ಳು ಕೇಸ್ ಹಾಕಿದ್ದಾರೆ, ಅದೇ ಪ್ರಕಾರ ಕೆಲವು ನಡೀತಾ ಇದೆ. ಸುಳ್ಳು ಸಾಕ್ಷಿಗಳನ್ನಿಟ್ಟ ಅಂದರೆ ಸುಳ್ಳು ಸಾಕ್ಷಿಗಳನ್ನು ಇಟ್ಟು ಇಲ್ಲ ನೇಮಿಸಿಕೊಂಡು ಅಮಾಯಕರ ಮೇಲೆ ಕೇಸ್ ಹಾಕಿದಾಗ ಇವತ್ತಿಲ್ಲಂದರೆ ನಾಳೆ ಈ ಕಾನೂನು ನ್ಯಾಯ ಕೊಡುತ್ತೆ ಖಂಡಿತವಾಗೂ. ಒಂದು ವೇಳೆ ಕಾನೂನು ನ್ಯಾಯ ಕೊಟ್ಟಿಲ್ಲ ಅಂದರೆ ದೇವರು ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಲ್ಲ. ದೇವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಜಗತ್ತನ್ನು ಆಳುವಂಥ ದೇವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾನ? ಸರ್ವವನ್ನು ಉಂಟು ಮಾಡಿರುವಂಥ ದೇವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾನ? ಇಲ್ಲ. ಆತನು ಎತ್ತಿದ್ದಾನೆ. ಆತನು ನಮ್ಮನ್ನು ಎತ್ತಿದ್ದಾನೆ, ಪಡೆದಿದ್ದಾನೆ, ಅಡ್ದಿದ್ದಾನೆ. ಆತನ ಮೂಲಕ ನಿನಗೆ ಜೀವ, ನಿನಗಾಗಿರ್ಬೋದು, ನನಗಾಗಿರ್ಬೋದು, ಈ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರು ಇದ್ದಾರೋ ಎಲ್ಲರಲ್ಲಿ ಇರುವಂಥ ಜೀವಾತ್ಮ ಇದೆಯಲ್ಲ, ಅದು ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ಅದು ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ಪರಮಾತ್ಮನು ಅಂದರೆ ಆತ್ಮಸ್ವರೂಪನು. ಆತ್ಮಸ್ವರೂಪನಂದರೆ ಮಹಾಶಕ್ತನು. ಮಹಾಶಕ್ತನಂದರೆ ಆತನು ಇದ್ದಾತನು, ಇರುವಾತನು, ಜನನ ಮರಣ ಇಲ್ಲದಾತನು, ಮಹಾಶಕ್ತನು, ಸರ್ವೇಶ್ವರನು. ಆತನ ಮೂಲಕ ಜಗತ್ತು, ಆತನ ಮೂಲಕ ಸರ್ವ ಜೀವರಾಶಿಗಳು, ಆತನ ಮೂಲಕ ಸರ್ವ ಮಾನವರು. ಒಂದು ಕುಲದ ಮೂಲಕ ಬಂದಿಲ್ಲ ರೀ. ಕುಲ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿದೆ ರೀ. ಜಾತಿ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿದೆ ರೀ. ಮತ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿದೆ ರೀ. ಮನುಷ್ಯರ ಮೂಲಕ. ಈ ದಿನಗಳ ಮಧ್ಯದಲ್ಲಿ ಬುದ್ಧಿವಂತರು ಎಂದು, ಜ್ಞಾನವಂತರು ಎಂದು, ಪಂಡಿತರು ಎಂದು, ವಿದ್ಯಾವಂತರು ಎಂದು, ವಿಜ್ಞಾನಿಗಳೆಂದು ಹೇಳಿಕೊಳ್ಳುವಂಥ ಸಮಾಜ. ಇವರು ವಿಜ್ಞಾನಿಗಳು, ಇವರು ಪಂಡಿತರು, ಇವರು ಮೇಧಾವಿಗಳು ಅಂದಾಗ ಜಗಳಗಳು ಯಾಕಯ್ಯ? ಗಲಾಟೆಗಳು ಯಾಕಯ್ಯ? ತಪ್ಪು ನಡೆದಿದೆಯಾ? ವಿಚಾರ ಮಾಡೋಣ. ವಿಚಾರ ಮಾಡಬಾರ್ದಲ್ವಾ? ತಪ್ಪು ನಡೆದಾಗ ಅಲ್ಲಿ ವಿಚಾರ ಮಾಡಿ ಸರಿ ಮಾಡ್ಕೊಳ್ಬೇಕು ಅಲ್ವಾ? ಸರಿ ಮಾಡೋದು ಬಿಟ್ಟು, ಸರಿ ಮಾಡಿಕೊಳ್ಳೋದು ಬಿಟ್ಟು, ಕೈಗಳಲ್ಲಿ ಬೆತ್ತಗಳನ್ನು ಇಟ್ಕೊಂಡು ಕಾನೂನನ್ನು ಕೈ ತಗೊಂಡು, ಕಾನೂನು ಕೈ ತಗೊಳ್ತಾರ? ಕಾನೂನನ್ನು ಕೈ ತಗೊಂಡು ಬೆತ್ತಗಳನ್ನು ಇಟ್ಕೊಂಡು ಜಗಳ ಆಡುವಂಥದ್ದು ಯುದ್ಧಗಳ? ಅಯ್ಯೋ, ಮನುಷ್ಯರು ಏನಾಗಿದೆ ರೀ? ತಂದೆಯಾದ ದೇವರೇನು ಜೀವಿತ ಕೊಟ್ಟಿದ್ದಾನೆ. ಮಕ್ಕಳಿರ ಚೆನ್ನಾಗಿ ಬದುಕಿ, ಈ ಲೋಕದಲ್ಲಿ ಚೆನ್ನಾಗಿ ಬದುಕಿ, ನಾನು ಕೊಟ್ಟಿರುವಂಥ ಆಹಾರ ಪದಾರ್ಥಗಳನ್ನು ಭುಜಿಸಿ
ಒಳ್ಳೆ ರೀತಿಯಿಂದ ಜೀವಿಸಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡಿ, ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ. ನೀವು ಭೂಲೋಕದಲ್ಲಿ ಬದುಕಿ ಅಂತ ದೇವರು ಆಯುಷ್ಕಾಲವನ್ನು ಕೊಟ್ಟಾಗ, ಬದುಕನ್ನು ಕೊಟ್ಟಾಗ, ಈ ಬದುಕಿನಲ್ಲಿ ಅರ್ಥವನ್ನು ತಿಳಿದುಕೊಳ್ಳದೆ ಒಬ್ಬೊಬ್ಬರು ಹೇಗಾಗಿದ್ದಾರೆ ನೋಡಿ, ಹೇಗಾಗಿದ್ದಾರೆ ನೋಡಿ. ಕಾನೂನು ಕೈ ತಗೊಳ್ತಾರ? ಕಾನೂನು ಯಾಕೆ ಮತ್ತೆ? ಕೆಲವರು ಇವರೇ ಗಲಾಟೆಗಳು ಪ್ರಿಯರೇ. ನಮ್ಗಂದರು 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 ಅಂತ ಇವರು ಬೆತ್ತ ಹಿಡಿತಾರೆ, ನಮ್ಗಂದು ಅಂತಾರ ಇವರು ಬೆತ್ತ ಹಿಡಿತಾರೆ. ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ನಿಮ್ಗೆ ಅಂದಿದ್ದಾರಾ? ಕಾನೂನು ಇದೆಯಲ್ವಾ? ಏನು ಅಂದಿದ್ದಾರೆ? ಏನು ಮಾತಾಡಿದ್ದಾರೆ? ನಿಮ್ಗೆ ಏನು ಮಾತಾಡಿದ್ದಾರಪ್ಪ? ಆಯ್ತು, ಕಾನೂನಿದೆ, ಸರ್ಕಾರ ಇದೆ. ನ್ಯಾಯ ಸಿಗುತ್ತಾ? ಖಂಡಿತವಾಗಿ ನ್ಯಾಯ ಕೊಡ್ತಾರೆ. ಇವತ್ತಿಲ್ಲಂದ್ರೆ ನ್ಯಾಯ ಸಿಗುತ್ತೆ. ಪ್ರಯಾಣ ಮಾಡಬೇಕು, ತಿರುಗಬೇಕು. ಒಂದು ವೇಳೆ ಎಲ್ಲಿ ನ್ಯಾಯ ಸಿಕ್ಕಿಲ್ವಾ, ಆ ತಂದೆ ಆದ ದೇವರು ಮಾತ್ರ ಕೈ ಬಿಡಲ್ಲ. ಆಲೋಚನೆ ಮಾಡಿ ಪ್ರಿಯರೇ. ಈ ದಿನಗಳಲ್ಲಿ ನೋಡುವಾಗ ಅಲ್ಲಿ ಗಲಾಟೆಗಳು, ಇಲ್ಲಿ ಗಲಾಟೆಗಳು, ಆಸ್ತಿಗೋಸ್ಕರ, ಸಂಪಾದನೆಗೋಸ್ಕರ, ಜಾತಿಗೋಸ್ಕರ, ಮತದಗೋಸ್ಕರ, ಧರ್ಮದಗೋಸ್ಕರ, ದೇವರಿಗೋಸ್ಕರ, ಸ್ಥಳಗೋಸ್ಕರ ಇಷ್ಟೆಲ್ಲ ಗಲಾಟೆ ಮಾಡೋದು ಬೇಕಂತೀರಾ? ಎಲ್ಲರೂ ಅಣ್ಣ ತಮ್ಮಂದರಲ್ಲ. ಭೂಲೋಕದಲ್ಲಿದ್ದಂಥ ನಾವೆಲ್ಲರೂ ಅಣ್ಣ ತಮ್ಮಂದರಲ್ವಾ? ನಾವೆಲ್ಲರೂ ಒಂದೇ ಕುಟುಂಬದಿಂದ ಬಂದವರಲ್ವಾ? ನಾವೆಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳಲ್ವಾ? ದೇವರ ಮಕ್ಕಳಾಗಿರುವಾಗ, ದೇವರ ಮೂಲಕ ಬಂದವರಾಗಿರುವಾಗ ಪ್ರಿಯರು ಒಂದು ಸರಿ ಯೋಚನೆ ಮಾಡಿ, ಒಂದು ಸರಿ ಯೋಚನೆ ಮಾಡಿ. ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ. ಒಂದು ಸಾರಿ ಕೀರ್ತನೆ ಗ್ರಂಥ 103ನೇ ಅಧ್ಯಾಯ, ಕೀರ್ತನೆ ಗ್ರಂಥ 103ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. 19ನೇ ವಚನ, ಕೀರ್ತನೆ ಗ್ರಂಥ 103ನೇ ಅಧ್ಯಾಯ 19ನೇ ವಚನವನ್ನು ನೋಡಿ. 19ನೇ ವಚನವನ್ನು ದೇವರು ಹೇಳುವಂಥ ಮಾತುಗಳನ್ನು, ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. ದೇವದೂತರೇ ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಗಳನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಪರಾಕ್ರಮಶಾಲಿಗಳೇ. ಅಂದರೆ ಸರ್ವೇಶ್ವರನು, ಸರ್ವಶಕ್ತನ ಬಳಿಯಲ್ಲಿ ಯಾರಿದ್ದಾರಂತ ನೋಡುವಾಗ ದೇವದೂತರಿದ್ದಾರೆ. ದೇವದೂತರು ಎಂತೆಂಥ ದೇವದೂತರು ಅಂತ ನೋಡುವಾಗ ಏನ್ರಿ, ಎಂತೆಂಥ ದೇವದೂತರು ಗೊತ್ತಾ? ಪರಾಕ್ರಮಶಾಲಿಗಳಂತೆ. ಸೊದಮ ಗೊಮರ ಪಟ್ಟಣ ಇದೆಯಲ್ಲ, ಸೊದಮ ಗೊಮರ, 2 ಪಟ್ಟಣಗಳನ್ನು, 2 ಪಟ್ಟಣದಲ್ಲಿ ಭಯಂಕರವಾದಂಥ ಕಾಮಾಂಧಕರು, ಕ್ರೂರರು, ಸ್ತ್ರೀಯರು ಕಾಮಾಂಧಕರು, ಪುರುಷರು ಕಾಮಾಂಧಕರು, ಹುಡುಗರು, ಯುವಕರು, ಮುದುಕರು, ಟೋಟಲ್ 2 ಪಟ್ಟಣಗಳು ಸಂಪೂರ್ಣವಾಗಿ ಪಾಪದಲ್ಲಿದೆ ರೀ. ಸೊದಮ ಗೊಮರ ಪಟ್ಟಣ. ಈ ಸೊದಮ ಗೊಮರ ಪಟ್ಟಣವನ್ನು ದೇವರು ಲೋಟನ ಮೂಲಕ ಎಚ್ಚರಿಸಿದ್ದಾನೆ, ಆದರೆ ಯಾರೂ ಕೇಳಿಲ್ಲ. ದೇವದೂತರು ಬಂದಿದ್ದಾರೆ. ಎಷ್ಟು? 2 ದೇವದೂತರು. 2 ದೇವದೂತರು ಬಂದಾಗ ಏನ್ರಿ, ಅವು ಏನು ಮಾಡಿದಾರಂತ ನೋಡುವಾಗ ದೇವರ ಆಜ್ಞೆ ಮೂಲಕ ಅಲ್ಲಿ 2 ಪಟ್ಟಣಗಳು ಸುಟ್ಟೋಗುತ್ತಾರೆ. ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿ ದೇವದೂತರು ಬಂದಿದ್ದಾರೆ. ಅಲ್ಲಿ ಏನು ನಡೆದಿದೆ? 2 ಪಟ್ಟಣಗಳು ಬೆಂಕಿ ಮೂಲಕ ಸುಟ್ಟಾಕಿದ್ದಾರೆ. ಯಾಕೆ ಸುಟ್ಟಾಕಿದ್ದಾರಂತ ನೋಡುವಾಗ ಏನ್ರಿ, ಮೊಟ್ಟ ಮೊದಲು ದೇವರು ಎಚ್ಚರಿಕೆ ಕೊಡ್ತಾರೆ. ಎಚ್ಚರಿಕೆ ಎಷ್ಟು ವರ್ಷ? ಕೆಲವು ವರ್ಷಗಳು ತಾಳ್ಮೆ ಇದ್ದಷ್ಟುವರೆಗೆ ದೇವರು ಎಚ್ಚರಿಕೆ ಕೊಡ್ತಾರೆ. ಅಂದರೆ ಅವರ ಪಾಪಗಳು ಸಂಪೂರ್ಣವಾಗಬೇಕು. ಅವರ ಪಾಪಗಳು ಸಂಪೂರ್ಣವಾಗಿ ಬೆಳೆದಾಗ ಆವಾಗ ದೇವರು ನಾಶ ಮಾಡ್ತಾರೆ. ನೋಹನ ಕಾಲದಲ್ಲಿ ಜಲಪ್ರಳಯದ ಮೂಲಕ ನಾಶ ಮಾಡಿದ್ರು, ಲೋಟನ ಕಾಲದಲ್ಲಿ ಬೆಂಕಿಯ ಮೂಲಕ ನಾಶ ಮಾಡಿದ್ರು. ಇವಾಗಲೂ ಕೂಡ ಅಲ್ಲಲ್ಲಿ ಭೂಕಂಪಗಳು ನಡೀತಾ ಇರುತ್ತೆ, ಜಲಪ್ರಳಯಗಳು ಬರ್ತಾ ಇರುತ್ತೆ, ಅಂಟು ರೋಗಗಳು ಬರ್ತಾ ಇರುತ್ತೆ. ಇದು ಯಾಕೆ ಬರುತ್ತೆ, ಯಾಕೆ ಬಂದು ಅನೇಕರನ್ನ ಬಳ್ಕೊಂಡು ಹೋಗುತ್ತೆ ಅಂತ ನೋಡುವಾಗ ಮನುಷ್ಯರ ಅಪರಾಧಗಳೇ ಕಾರಣ. ಮನುಷ್ಯರ ಅಪರಾಧಗಳು, ಅನ್ಯಾಯಗಳು, ಅಕ್ರಮಗಳು, ದ್ರೋಹಗಳು, ಮೋಸಗಳು ಕಾರಣ. ಯಾಕೆಂದರೆ ದೇವರು
ಅನೇಕ ಮಂದಿ ಮಕ್ಕಳು ಬೇಕು. ಆ ಮಕ್ಕಳು ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ನಿರ್ದೋಷಿಗಳಾಗಿ ಬದುಕಬೇಕು, ಈ ಲೋಕದಲ್ಲಿ ಶ್ರೇಷ್ಠರಾಗಿ, ಸರ್ವೋತ್ತಮರಾಗಿ, ಜ್ಞಾನಿಗಳಾಗಿ, ಉತ್ತಮರಾಗಿ ಬದುಕಬೇಕು ಎನ್ನುವಂಥ ಆಲೋಚನೆಯಿಂದ ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ರೂಪ ಕೊಟ್ಟು ಏನ್ರಿ ಜೀವಿತ ಕೊಟ್ಟಾಗ, ಈ ಜೀವಿತವನ್ನು ಪಡ್ಕೊಂಡಿರುವಂಥ ಮನುಷ್ಯನು ಏನ್ರಿ ಕುಲದಗೋಸ್ಕರ, ಜಾತಿಗೋಸ್ಕರ, ಮತದಗೋಸ್ಕರ, ಆಸ್ತಿಗೋಸ್ಕರ, ಹೆಣ್ಣಿನಗೋಸ್ಕರ ಯುದ್ಧ ಮಾಡಿ ಕಾದಾಡ್ತಾ ಇದ್ದಾನಂದರೆ ಇಂಥವನ ಬಗ್ಗೆ ನೋಡಿ ದೇವ್ರು ಏನು ಅಂದ್ಕೋಬೇಕ್ರಿ? ದೇವರು ಏನು ಅಂದ್ಕೊಳ್ಬೇಕು ಹೇಳಿ? ಜಗಳ ಮಾಡೋದಕ್ಕೆ ಉಂಟು ಮಾಡಿದ್ದಾನ? ಯುದ್ಧ ಮಾಡೋದಕ್ಕೆ ಉಂಟು ಮಾಡಿದ್ದಾನ? ಕಾದಾಡೋದಕ್ಕೆ ಉಂಟು ಮಾಡಿದ್ದಾನ? ಇನ್ನೊಬ್ಬರ ಆಸ್ತಿಯನ್ನು ದೋಚಿಕೊಳ್ಳಿ ಅಂತ ಉಂಟು ಮಾಡಿದ್ದಾನ? ತಪ್ಪು ಮಾಡ್ತಾ ಇದ್ದೀವಿ ಪ್ರಿಯರೇ. ಅರ್ಥ ಮಾಡಿಕೊಳ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳುವನು ಶ್ರೇಷ್ಠನು. ಅರ್ಥ ಮಾಡಿಕೊಳ್ಳುವನು ಶ್ರೇಷ್ಠನು. 20ನೇ ವಚನ, ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಗಳನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ. ಅಂದರೆ ದೇವರ ಆಜ್ಞೆಗಳನ್ನು ನೆರವೇರಿಸುವ ಪರಾಕ್ರಮಶಾಲಿಗಳು ಎಷ್ಟು ಮಂದಿ ಇದ್ದಾರಂತ ನೋಡುವಾಗ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಕೋಟ್ಯಾನುಕೋಟಿ ದೇವದೂತರಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ. 21ನೇ ವಚನ, ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ ಯೆಹೋವನನ್ನು ಕೊಂಡಾಡಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಸರ್ವ ಸೃಷ್ಟಿ ಅಂದರೆ ಟೋಟಲ್ ಪ್ರಕೃತಿಯಲ್ಲಿ ಏನೇನಿದೆಯೋ ಎಲ್ಲ ಕೂಡ ದೇವರನ್ನ ಕೊಂಡಾಡ್ತಾ ಇದೆ. ಅಂದರೆ ದೇವರ ಮಾತಿಗೆ ಒಳಪಟ್ಟು ಕೆಲಸ ಮಾಡಿ ಕೊಂಡಾಡುವಂಥದ್ದು. ಗಾಳಿ ಇದೆ, ದೇವರ ಮಾತನ್ನು ನೆರವೇರಿಸುತ್ತೆ ಗಾಳಿ. ನೀರು, ಅದೇ ಪ್ರಕಾರ ಬೆಂಕಿ, ಅದೇ ಪ್ರಕಾರ ಇನ್ನು ಬೇರೆ ಬೇರೆ ಏನ್ರಿ ಮಿಡತೆಗಳಾಗಿರ್ಬೋದು, ಇಲ್ಲ ಹುಳಗಳಾಗಿರ್ಬೋದು, ಇಲ್ಲ ಪ್ರಾಣಿಗಳಾಗಿರ್ಬೋದು, ಟೋಟಲ್ ಈ ಪ್ರಕೃತಿಯಲ್ಲಿ ಏನೇನಿದೆಯೋ ಎಲ್ಲ ಕೂಡ ದೇವರ ಮಾತನ್ನು ನೆರವೇರಿಸುತ್ತಂತೆ. ಇಷ್ಟು ಮಹಾ ಶಕ್ತಿವಂತನಾಗಿರುವಂತಹ ದೇವರು ಭಕ್ತರ ವಿಷಯದಲ್ಲಿ ಹೇಳುವಂಥ ಮಾತನ್ನು ಗಮನಿಸೋಣ. ಭಕ್ತರ ವಿಷಯದಲ್ಲಿ ಹೇಳುವಂಥ ಮಾತು ನೋಡಿ. ಅದೇ ಕೀರ್ತನೆ ಗ್ರಂಥ 103ನೇ ಅಧ್ಯಾಯ 11ನೇ ವಚನ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಅರ್ಥ ಆಗುತ್ತೆ ರೀ? ದೇವರ ಮಕ್ಕಳೆಂದು ಭಕ್ತರೆಂದು ತಿಳ್ಕೊಳ್ಳುವವರು ಅರ್ಥ ಮಾಡಿಕೊಳ್ಳಿ. ದೇವರ ಪ್ರೀತಿಯನ್ನು ಕುರಿತು, ದೇವರ ಒಂದು ಶ್ರದ್ಧೆಯನ್ನು ಕುರಿತು, ತ್ಯಾಗವನ್ನು ಕುರಿತು ಒಂದು ಸರಿ ಆಲೋಚನೆ ಮಾಡಿ. ಪ್ರತಿ ಭಕ್ತರು ಅಂದರೆ ಲೋಕದಲ್ಲಿ ಭಕ್ತಹೀನರು, ಮತ ಛಾಂದಸ್ಸವಾದಿಗಳು ಬದಲಾಗಬೇಕು ಅಂತ ಎದುರು ನೋಡ್ತಾನೆ ದೇವರು. ಬದಲಾಗಬೇಕು, ನನ್ನ ಬಳಿಗೆ ಬರಬೇಕು, ಸರಿ ಮಾಡ್ಕೋಬೇಕು, ದೇವರು ಎದುರು ನೋಡುವಂಥದ್ದು. ಭಕ್ತರ ವಿಷಯದಲ್ಲಿ ಹೇಳುವಂಥ ಮಾತೇನಂತ ನೋಡುವ, ಭಕ್ತರು ಭೂಮಿಯ ಮೇಲೆ ದೇವರಂದರೆ ಭಯ, ದೇವರಂದರೆ ಭಕ್ತಿ, ದೇವರ ಧ್ಯಾನ, ದೇವರ ನಂಬಿಕೆ, ಈ ರೀತಿ ವಾಕ್ಯದ ಪ್ರಕಾರ ಯಾರು ಭಕ್ತರಾಗಿರ್ತಾರೋ, ನಿಜವಾದ ಭಕ್ತರು ಯಾರಿರ್ತಾರೋ ಅಂದರೆ ದೇವರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಯಾರು ನಡ್ಕೊಳ್ತಾರೋ ಅಂಥವ್ರ ವಿಷಯದಲ್ಲಿ ಹೇಳಿರುವಂಥ ಮಾತೇನಂತ ನೋಡುವಾಗ ಏನ್ರಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಅಂತ ಹೇಳ್ತಾರೆ. ಅಷ್ಟು ಅಪಾರ. ಎಷ್ಟು ಅಪಾರ? ಭೂಮಿಗೂ ಆಕಾಶಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ, ಎಷ್ಟು ಅಪಾರವಾಗಿದೆಯೋ. ದೇವರಲ್ಲಿ ನಂಬಿಕೆಯುಳ್ಳಂಥ ಭಕ್ತರ ಮೇಲೆ ಏನಂತ ಹೇಳಿದ್ದಾನೆ? ದೇವರ ವಿಷಯದಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಎಷ್ಟು ಅಪಾರ ಅಂತ ನೋಡುವಾಗ ಒಂದು ಸಾರಿ ಹೊರಗಡೆ ನಿಂತು ಭೂಮಿಯಿಂದ ಆಕಾಶವನ್ನು ನೋಡು, ಆಕಾಶ ಅಗಲವನ್ನು ನೋಡು, ಎತ್ತರವನ್ನು ಗಮನಿಸು. ಎಷ್ಟಿದೆ? ವಿಜ್ಞಾನಿಗಳಿಗೇನೆ ಅಂಚು ದೊರಕಿಲ್ಲ ಇದುವರೆಗೂ.
ವಿಜ್ಞಾನಿಗಳು ಪಂಡಿತರಿಗೇನೆ ಆಕಾಶ ಎಷ್ಟು ದೂರ ಇದೆಯೋ, ಎಷ್ಟು ಅಗಲ ಇದೆಯೋ, ಎಷ್ಟು ಎತ್ತರ ಇದೆಯೋ, ಇನ್ನೂ ವಿಜ್ಞಾನಿಗಳಿಗೇನೆ ಅಂಚು ದೊರಕಿಲ್ಲ, ಕೊನೆ ದೊರಕಿಲ್ಲ ರೀ. ಅಷ್ಟು ಅಪಾರ ಆಗಿದೆ. ಅಷ್ಟು ಎಷ್ಟೋ ಎತ್ತರವಾಗಿದೆಯಲ್ವಾ, ಎಷ್ಟೋ ಅಪಾರವಾಗಿದೆಯಲ್ವಾ. ಸರ್ವಶಕ್ತನಾಗಿರುವಂತಹ ದೇವರ ಮೇಲೆ, ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆಯಂತೆ, ಅಷ್ಟು ಅಪಾರವಾಗಿದೆ. ಅಂದರೆ ನಿನ್ನ ಭಕ್ತಿ ಕರೆಕ್ಟಾಗಿರಬೇಕು, ನಿನ್ನ ಭಕ್ತಿ, ನಿನ್ನ ನಂಬಿಕೆ ನ್ಯಾಯವಾಗಿರಬೇಕು, ವಾಕ್ಯದ ಪ್ರಕಾರವಾಗಿರಬೇಕು. ನಿನ್ನ ನಂಬಿಕೆಯಲ್ಲಿ, ನಿನ್ನ ಭಕ್ತಿಯಲ್ಲಿ, ನಿನ್ನ ತ್ಯಾಗದಲ್ಲಿ ಒಂದು ವೇಳೆ ವೇಷಧಾರಣೆ ಇದ್ದರೆ ಇದು ಕೆಲಸಕ್ಕೆ ಬರಲ್ಲ. ನಿನ್ನ ಭಕ್ತಿ ಮೂಢಭಕ್ತಿ ಇದ್ದರೆ ಇದು ಕೆಲಸಕ್ಕೆ ಬರಲ್ಲ. ಈ ವಚನ ನಿನಗೆ, ಈ ವಚನ ಇದೆಯಲ್ಲ, ಈ ವಚನದಲ್ಲಿ ದೇವರು ಹೇಳಿರುವಂಥ ಮಾತಿದೆಯಲ್ವಾ, ಈ ಮಾತು ನಿನಗೆ ವರ್ತಿಸಬೇಕಾದ್ರೆ ದೇವರಲ್ಲಿ ಅಷ್ಟು ಅಪಾರವಾದಂಥ ನಿನಗೆ ಭಕ್ತಿ ಇರಬೇಕು. ನಿನಗೆ ಭಕ್ತಿ, ನಂಬಿಕೆ ಇರಬೇಕು. ದೇವರಂದರೆ ನಂಬಿಕೆ ಇರಬೇಕು, ದೇವರಂದರೆ ಭಯ ಇರಬೇಕು, ದೇವರಂದರೆ ಭಕ್ತಿ ಇರಬೇಕು, ದೇವರಂದರೆ ಪ್ರೀತಿ ಇರಬೇಕು. ಅದು ವಾಕ್ಯದ ಪ್ರಕಾರ, ನಟನೆ ಅಲ್ಲ, ಮೂಢ ಭಕ್ತಿ ಅಲ್ಲ. ತಂದೆಯಾದ ಸರ್ವೇಶ್ವರನು, ಆ ಪರಮಾತ್ಮನು ಇದ್ದಾನೆ, ಆತನು ಮಹಾಶಕ್ತನು, ಆತನು ಎಲ್ಲ ಕಡೆ ಇದ್ದಾನೆ, ಆತನು ಆತ್ಮಸ್ವರೂಪನು, ಆತನು ಇದ್ದಾತನು, ಆತನ ಮೂಲಕ ಜೀವಿತ ಬಂದಿದೆ, ಆತನ ಮೂಲಕ ಸರ್ವ ಜೀವರಾಶಿಗಳು, ಆತನ ಮೂಲಕ ಸರ್ವ ಮಾನವರು, ಭೂಮಿಯ ಮೇಲೆ ಇದ್ದಂಥ ಪ್ರತಿ ಪ್ರಜೆಗಳು ಆತನ ಪ್ರಜೆಗಳು ಎಂದು ನಂಬಿ ಭಕ್ತಿಯಿಂದ ನೀನು ನಡೆದಾಗ ಆವಾಗ ನಿನ್ನ ವಿಷಯದಲ್ಲಿ ಆತನ ಕೃಪೆ ಎಂಥದ್ದಂತೂ ನೋಡುವಾಗ ಏನ್ರಿ, ಭೂಮಿಗೂ ಆಕಾಶಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ಅಪಾರವಾಗಿ ನಿನ್ನ ಮೇಲೆ ಪ್ರೀತಿ ಇರುತ್ತಂತೆ. ನಿಜವಾಗ್ಲೂ ನೀನು ಭಕ್ತನ? ಈಗಿನ ಕಾಲದಲ್ಲಿ ತುಂಬ ಜನ ಭಯಪಡ್ತಾ ಇರ್ತಾರೆ. ಅಯ್ಯೋ BJP ಗೌರ್ಮೆಂಟ್ ಬರುತ್ತೇನೋ, ಅಯ್ಯೋ BJP ಗೌರ್ಮೆಂಟ್ ಬರುತ್ತೇನೋ, ನಮ್ಮ ಕ್ರೈಸ್ತರನ್ನು ಇಲ್ಲದಂತೆ ಮಾಡ್ತಾರೇನೋ. ಅವ್ರು ಯಾರು ಬಂದರೆ ನಿನಗೆ ಯಾಕಪ್ಪ? BJP ಗೌರ್ಮೆಂಟ್ ಬಂದರೆ ಏನು, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಏನು, ಇನ್ನೊಂದು ಗೌರ್ಮೆಂಟ್ ಬಂದರೆ ನಿನಗೇನು? ನಿನ್ನ ಭಕ್ತಿ ಕೆಡಬಾರ್ದು ಸಹೋದರ ಸಹೋದರಿ. ನಿನ್ನ ಭಕ್ತಿ ನಿಜವಾದ ಭಕ್ತಿ ಇರಬೇಕು. ನಿನ್ನ ಭಕ್ತಿ ದೇವರ ಮೇಲೆ ಇರಲಿ. ಈ ರಾಜಕೀಯ ನಾಯಕರು ಇವ್ರು ಬಂದರೆ ಏನು, ಇನ್ನೊಬ್ಬರು ಬಂದರೆ ಏನು, ಇನ್ನೊಬ್ಬರು ಬಂದರೆ ನಿನಗೇನು, ಮತ್ತೊಬ್ಬರು ಬಂದರೆ ನಿನಗೇನು? ಸೃಷ್ಟಿಕರ್ತನ ಮೇಲೆ ನಿಜವಾದ ಭಕ್ತಿ ನಿನಗಿದೆಯಾ? ಕಾಂಗ್ರೆಸ್ ಬಂದರೆ ಏನು, BJP ಬಂದರೆ ಏನು, ಯಾರು ಬಂದರೆ ನಿನಗೇನಪ್ಪ? ನಿನ್ನ ಭಕ್ತಿ ಕೆಡಬಾರ್ದು. ನಿನ್ನ ಭಕ್ತಿ ಯಾರ ಮೇಲೆ ಇರಬೇಕು ಗೊತ್ತಾ? ತಂದೆಯಾದ ಸರ್ವೇಶ್ವರನ ಮೇಲೆ ಇರಲಿ, ತಂದೆಯಾದ ದೇವರ ಮೇಲೆ ಇರಲಿ, ಭಕ್ತಿ ಇರಲಿ. ಆ ತಂದೆಯಾದ ದೇವರ ಮೇಲೆ ಭಕ್ತಿ ಇದ್ದರೆ ಆತನು ಹೇಳುವಂಥ ಮಾತು ನಿನಗೆ ನಂಬಿಕೆ ಇದೆಯಾ? ಆಸ್ತಿ ಹೇಳ್ಕೊಂಡು ಹೋಗ್ತಾರೇನೋ, ನಮ್ಮನ್ನು ಕೊಂದಾಕ್ತಾರೇನೋ, ಅಯ್ಯೋ ಎಲ್ಲಿದ್ದೀರಾ? ಏನು ಅರ್ಥ ಆಗಿದೆ ದೇವರ ಬಗ್ಗೆ? ಏನು ಅರ್ಥ ಆಗಿದೆ? ಈ ಲೋಕದಲ್ಲಿ ಎಷ್ಟು ಕಾಲ ಬದುಕ್ತೀವಿ ನಾವು? ಈ ಲೋಕದ ಮೇಲೆ ಎಷ್ಟು ಕಾಲ ಬದುಕಿದ್ರು ಕೂಡ ಏನ್ರಿ, ನಿಜವಾಗ್ಲೂ ವಾಕ್ಯದ ಪ್ರಕಾರ ಭಕ್ತಿಯಿಂದಿದ್ದರೆ ದೇವ್ರು ಕೈ ಬಿಡ್ತಾರಾ? ದೇವರು ಯಾವತ್ತಿಗೂ ಕೈ ಬಿಡಲ್ಲ. ಪ್ರಾಣ ಹೋಗುತ್ತಾ ಇವತ್ತೇ ಹೋಗಲಿ. ಈ ಲೋಕದಲ್ಲಿ ಮಾಡೋದೇನಿದೆ? ಎಲ್ಲಿ ನೋಡಿದ್ರು ಗಲಾಟೆಗಳು, ಎಲ್ಲಿ ನೋಡಿದ್ರು ಹಿಂಸೆಗಳು, ಎಲ್ಲಿ ನೋಡಿದ್ರು ಅನ್ಯಾಯಗಳು. ಒಂದು ವೇಳೆ ಪ್ರಾಣ ಹೋದರೆ ದೇವರೇ ಕರಿಬೇಕು, ದೇವರೇ ಕರ್ಕೊಂಡು ಹೋಗಬೇಕು, ದೇವರಿಗೆ ಒಪ್ಪಿಸ್ಬೇಕು. ನೀನು ನಿಜವಾಗ್ಲೂ ಭಕ್ತಿ ಇದ್ದವ್ರು ಹೇಳುವಂಥ ಮಾತೇನು ಗೊತ್ತಾ? ಭಕ್ತಿ ಇದ್ದವ್ರ ಮಾತು, ಪ್ರಿಯರಾದ ದೇವರ ಮಕ್ಕಳಿರ ಹೇಳಿದಾರಲ್ಲ ಪೌಲನ್, ಏನಂತಾರೆ? ಬದುಕುವುದಾದರೆ ದೇವರು, ಸತ್ತರೆ ನನಗೆ ಲಾಭ. ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭವು. ಸತ್ತರೆ ಲಾಭನ? ಅಂದರೆ ಮರಣದ ಬಗ್ಗೆ ಗೊತ್ತಾ ನಮಗೆ? ಮರಣದ ಬಗ್ಗೆ ಗೊತ್ತಿಲ್ಲ ರೀ. ಮರಣದ ಬಗ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಯಾಕಂದರೆ ಅನೇಕ ವಿಡಿಯೋಗಳು ಮಾತಾಡಿದ್ದು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದ ಮೇಲೆ ಯಾವುದಕ್ಕೂ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ, ಕಳವಳ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತೇನು ಮಾಡಬೇಕು? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡಬೇಕ್ರಿ. ದೇವರ ರಾಜ್ಯಕ್ಕಾಗಿ ಅಮ್ಮ ತವಕ ಪಡಮ್ಮ, ದೇವರ ನೀತಿಗಾಗಿ ತವಕ ಪಡು. ಮೊಟ್ಟ ಮೊದಲು ಭಕ್ತಿ ಇರಬೇಕು. ಮನೆಯಲ್ಲೇ ನೀವು ಒಬ್ಬರಂದ್ರೇ ಒಬ್ಬರು ಆಗಲ್ಲ. ನಿನಗೆ ಅಣ್ಣ ಅಂದರೆ ತಮ್ಮನಿಗಾಗಲ್ಲ, ತಮ್ಮ ಅಂದರೆ ಅಣ್ಣನಿಗಾಗಲ್ಲ.
ಅತ್ತೆ ಅಂದರೆ ಸೊಸೆಗೆ ಆಗಲ್ಲ, ಸೊಸೆ ಅಂದರೆ ಅತ್ತೆಗೆ ಆಗಲ್ಲ. ಒಬ್ಬರಂದರೇನೆ ಒಬ್ಬರು ಆಗದೆ ಇರುವಾಗ ದೇವರನ್ನು ನಂಬಿದ್ದೀವ ನಾವು ಭಕ್ತರ? ಅಮ್ಮ, ನಿಜವಾದ ಭಕ್ತಿ ಇರಬೇಕಮ್ಮ, ನಿಜವಾದ ನಂಬಿಕೆ ಇರಬೇಕಮ್ಮ ನಮ್ಮಲ್ಲಿ. ನಿಜವಾದ ನಂಬಿಕೆ ಇದ್ದ ಅಂದರೆ ದೇವರ ಧ್ಯಾನದಲ್ಲಿ ನೀನಿದ್ದಾಗ, ದೇವರ ಪ್ರಾರ್ಥನೆಯಲ್ಲಿ ನೀನಿದ್ದಾಗ, ಆ ದೇವರ ಧ್ಯಾನದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗುವಾಗ ಯಾವ ಗೌರ್ಮೆಂಟ್ ಬಂದರೆ ನಿನಗೇನು, ಯಾವ ಗೌರ್ಮೆಂಟ್ ಬಂದರೆ ನಿನಗೇನು, ಯಾವ ಅರಸರಿದ್ದರೆ ನಿನಗೇನು, ಯಾರ ಆಳ್ವಿಕೆ ಮಾಡಿದ್ರು ನಮಗೇನು? ದೇವರ ಅನುಮತಿ ಇಲ್ಲದೆ ನಿನ್ನ ತಲೆಯಲ್ಲಿರುವಂಥ ಒಂದೇ ಒಂದು ಕೂದಲು ಕೂಡ ನೆಲಕ್ಕೆ ಬೀಳದು. ಅಂದರೆ ಬಿದ್ದರೆ ಹೋಗಲಿ, ದೇವ್ರಿಗೆ ಸ್ತೋತ್ರವಾಗಲಿ ಅಂತ ಹೇಳೋಣ ಅಷ್ಟೇ. ದೇವರಿಗೆ ಸ್ತೋತ್ರ ತಂದೆ, ನಿಮಗೆ ಸ್ತೋತ್ರವಾಗಲಿ ತಂದೆ, ಇವತ್ತೇ ಕರಿತೀರಾ, ನಿಮ್ಮ ಸೇವೆಗೆ ನಿಮಿತ್ತವಾಗಿ ಇವತ್ತೇ ಬರೋದಕ್ಕೆ ರೆಡಿ ದೇವರೇ. ಈ ಲೋಕದಲ್ಲಿ ಏನಿದೆ ಪ್ರಿಯರೇ? ಈ ಲೋಕದಲ್ಲಿ ಏನಿದೆ ಪ್ರಿಯರಾದ ದೇವರ ಮಕ್ಕಳಿರ? ಏನು ಸುಖ ಇದೆ? ಎಷ್ಟು ಕಾಲ ಬದುಕ್ತಿ? ಹೋಗಲಿ, ಎಷ್ಟು ಕಾಲ ಈ ಲೋಕದಲ್ಲಿ ಬದುಕೋಕ್ಕಾಗತ್ತೆ? ಏನ್ರಿ, ಬೆತ್ತದ ಮೂಲಕ ಗಲಾಟೆ ಮಾಡ್ತಾರೆ, ಇವರೇನಾದರೂ ಬದುಕ್ತಾರಾ? ಬೈಬಲನ್ನು ಸುಟ್ಟಾಕಿದ್ದಾರೆ, ಅವರೇನಾದರೂ ಬದುಕ್ತಾರಾ? ತುಂಬ ಜನ ಬೈಬಲನ್ನು ಸುಟ್ಟಾಕೋದು ಅರಿತಾ ಇರ್ತಾರೆ. ಒಬ್ಬ ಮಹಿಳೆ ಆಂಧ್ರದಲ್ಲಿ ಪಾಪ ಯಾರೋ ಆಸ್ಪತ್ರೆಯಲ್ಲಿ ಒಂದು ದೇವರ ವಾಕ್ಯವನ್ನು ಓದೋದಕ್ಕೆ ಬೈಬಲ್ ಕೊಟ್ಟಿದ್ದಾರೆ. ಈಕೆ ದೊಡ್ಡದಾಗಿ ಕಿರ್ಚಾಡ್ತಾ ಇದ್ದಾಳೆ, ಕೂಗಾಡ್ತಾ ಇದ್ದಾಳೆ, ನನ್ನ ಗ್ರಂಥ ತಗೋ, ನನ್ನ ಗ್ರಂಥ ತಗೋ, ನಮ್ಮ ಗ್ರಂಥವನ್ನು ಓದು. ಆಯಮ್ಮೇನೋ ಒಂದು ಗ್ರಂಥವನ್ನು ಕೊಟ್ಟಿದ್ದಾಳೆ. ಆಯಮ್ಮತ್ರ ಗಲಾಟೆಗಳ ಅಂದರೆ ಬೈಬಲಲ್ಲಿ ಏನಾದರೂ ನಿನ್ನೇನಾದರೂ ದೋಚ್ಕೊಳ್ಳೋದು ಏನಾದರೂ ಇದೆಯಾ? ಓದು ಅಂತ ಕೊಡ್ತಾ ಇದ್ದೀವಿ, ಇಷ್ಟ ಇದ್ರೆ ಓದಬೇಕು, ಇಲ್ಲಾಂದರೆ ಬಿಡಬೇಕು. ಅದನ್ನು ಬಿಟ್ಟು ಅರ್ಧ ಹಾಕೋದಾ? ಅದನ್ನು ಬಿಟ್ಟು ಗಲಾಟೆ ಮಾಡೋದಾ? ಅದನ್ನು ಬಿಟ್ಟು ಕೂಗಾಡೋದಾ? ನೀನೆಂಥ ಭಕ್ತಿಯಮ್ಮ? ಏನಾಗಿದೆಯಮ್ಮ ನಿನಗೆ? ಏನಾಗಿದೆ ನಿನಗೆ? ಬೈಬಲ್ ಇಟ್ಕೊಂಡ್ರೆ ಮೋಸ ಹೋಗ್ತೀಯಾ? ನನ್ನಲ್ಲಿ ಎಲ್ಲ ಪುಸ್ತಕಗಳಿದೆ, ಎಲ್ಲ ಪುಸ್ತಕಗಳು, ಅನೇಕ ಪುಸ್ತಕಗಳಿಟ್ಟಿದ್ದೀನಿ. ಬೈಬಲ್ ಮಾತ್ರವಲ್ಲ, ಈ ಏನ್ರಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಗ್ರಂಥಗಳಿದೆಯಲ್ಲ, ಅನೇಕ ಗ್ರಂಥಗಳು, ವೇದಗಳಾಗಿರ್ಬೋದು, ಭಗವದ್ಗೀತೆಗಳಾಗಿರ್ಬೋದು, ಕುರಾನ್ ಆಗಿರ್ಬೋದು, ತಂದು ಇಟ್ಕೊಂಡಿದ್ದೀನಿ. ಹೋಗಿದ್ದೀನ? ಬೈಬಲ್ ಕೊಟ್ಟರೆ ಸಾಕು ನೀವು ಮತಾಂತರವಾಗ್ತೀರಾ. ಮತಾಂತರ ಅಷ್ಟು ಸುಲಭವಾಗಿ ಆಗ್ತಾರ? ಸುಲಭನ? ಒತ್ತಾಯ ಮಾಡಿದ್ರೆ ಯಾರಾದರೂ ಮತಾಂತರ ಆಗ್ತಾರ? ಒತ್ತಾಯ ಮಾಡಿದ್ರೆ ದೇವರು ಒಪ್ಪುತ್ತಾನ? ಹೋಗಲಿ, ಒತ್ತಾಯ ಮಾಡುವುದರಿಂದ ದೇವರು ಒಪ್ಪುತ್ತಾನ? ಮೊಟ್ಟ ಮೊದಲು ದೇವರೇ ಇಷ್ಟಪಡಲ್ಲ. ದೇವರು ಇಷ್ಟಪಡಲ್ಲ. ಯಾರನ್ನಾದರೂ ಒತ್ತಾಯ ಮಾಡಿದ್ರೆ ದೇವರು ಇಷ್ಟಪಡೋದೇ ಇಲ್ಲ. ಬರಬೇಕು ಹೃದಯಪೂರ್ವಕದಿಂದ, ತಿಳ್ಕೊಳ್ಬೇಕು. ಹೃದಯಪೂರ್ವಕದಿಂದ ಮನಸ್ಸು ಕೊಟ್ಟು, ಹೃದಯ ಕೊಟ್ಟು ತಿಳ್ಕೊಬೇಕು ದೇವರನ್ನು. ಯಾರೋ ಒತ್ತಾಯ ಮಾಡಿದ್ದಾರೆ, ಒತ್ತಾಯ ಮಾಡಿದ್ರಿಂದ ನಂಬಿದ್ದಾರೆ, ಮತ್ತೇನೋ ಕಷ್ಟ ಬಂತು, ಇವನು ಇರ್ತಾನೆ ಹೋಗ್ತಾನಂತ ನೋಡಿ ಹೊರಟೋಗ್ತಾನೆ ಇವನು. ದೇವರು ಹೇಳಿದ್ದಾನೆ, ದೇವರು ಇದ್ದದ್ದು ಇದ್ದ ಹಾಗೆ ಹೇಳ್ತಾನೆ. ಪ್ರವಾದಿಗಳು ಹೇಳಿದ್ದಾರೆ, ಇದ್ದದ್ದು ಇದ್ದ ಹಾಗೆ ಹೇಳ್ತಾರೆ. ಯಾರನ್ನು ಕೂಡ ಒತ್ತಾಯ ಮಾಡೋದಿಲ್ಲ, ಇರೋ ವಿಷಯಗಳನ್ನು ಹೇಳ್ತಾರೆ. ಒತ್ತಾಯ ಮಾಡೋರು ದೇವರ ಭಕ್ತರಲ್ಲ. ಯಾರನ್ನಾದರೂ ಒತ್ತಾಯ ಮಾಡಿದ್ದಾರಾ? ಅವನು ದೇವರ ಭಕ್ತನಲ್ಲ. ಏನಾದರೂ ಆಸೆಗಳನ್ನು ತೋರಿಸಿದ್ದಾನ? ಅವನು ದೇವರ ಭಕ್ತನಲ್ಲ. ಇರೋ ವಿಷಯಗಳನ್ನು ನೇರವಾಗಿ ಹೇಳುವಂಥ ಭಕ್ತನಿದ್ದಾನೆ ನೋಡಿ, ಅವನು ನಿಜವಾದ ಭಕ್ತನಾಗ್ತಾನೆ. ಆಶೆಗಳನ್ನು ತೋರಿಸೋನು, ಮಾಯ ಮಾತುಗಳನ್ನು ಹೇಳುವವನು, ದೇವರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ತಿಳಿಸುವವನು, ಇವರು ಯಾರು ಇದ್ದರೂ ಕೂಡ ಇವರೆಲ್ಲರೂ ಕೂಡ ಏನ್ರಿ ಇನ್ನೂ ಈ ಲೋಕದಲ್ಲಿ ತಿಳ್ಕೊಳ್ಬೇಕಾದಂಥ ಸಂಗತಿಗಳು ಬಹಳ ಇದೆ. ಇಂಥ ಸಂಗತಿಗಳನ್ನು ತಿಳ್ಕೊಳ್ಳೋದು ಬಿಟ್ಟು ತಪ್ಪು ಮಾಡುವಂಥದ್ದು. ನಿಜವಾಗ್ಲೂ ನೀನು ಭಕ್ತನಾಗಿದ್ದೀಯಾ? ನಿಜವಾಗ್ಲೂ ನೀನು ದೇವರನ್ನು ಪ್ರೀತಿಸ್ತಾ ಇದೆಯಾ? ದೇವರನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ಈ ಭೂಮಿ ಮೇಲೆ ಯಾರು ಬಂದರೂ ಕೂಡ ನಿನಗೆ ಭಯ ಇರಲ್ಲ. ಯಾರು ಬಂದ್ರೇನು? BJP ಬಂದರೆ ಏನು, ಕಾಂಗ್ರೆಸ್ ಬಂದರೆ ನಿನಗೇನು? ಯಾರು ಉದ್ಧಾರ ಮಾಡ್ತಾರೆ ನಿನ್ನನ್ನು? ಯಾರಯ್ಯ ನಿನ್ನನ್ನು ಉದ್ಧಾರ ಮಾಡ್ತಾರೆ? ಯಾವುದೋ ಗೌರ್ಮೆಂಟ್ ಬಂದರೆ ಉದ್ಧಾರ ಮಾಡ್ತಾರಾ ನಿನ್ನನ್ನು? ಮಳೆ ತರಿಸಿಲ್ಲ ಅಂದರೆ, ಮಳೆ ಬಿದ್ದಿಲ್ಲ ಅಂತ ತಿಳ್ಕೊಳ್ರಿ, ಮಳೆ ತರಿಸುವಂಥ ಶಕ್ತಿ ಈ ಸಮಾಜಕ್ಕಿದೆಯಾ? ಮಳೆ ತರಿಸುವಂಥ ಶಕ್ತಿ ಆಗಿರ್ಬೋದು, ಗಾಳಿ ತರಿಸುವಂಥ ಶಕ್ತಿ ಆಗಿರ್ಬೋದು, ಸೂರ್ಯನನ್ನು ಉರಿಸುವಂಥ ಶಕ್ತಿ ಆಗಿರ್ಬೋದು, ಬೆಳೆ ಕೊಡುವಂಥ ಶಕ್ತಿ ಆಗಿರ್ಬೋದು ಮನುಷ್ಯರಿಗಿದೆಯಾ? ಅಧಿಕಾರಿಗಳಿಗಿದೆಯಾ? ಆ ತಂದೆಯಾದ ಪರಮಾತ್ಮನು ಏನ್ರಿ ಅಂತರಿಕ್ಷದಲ್ಲಿ ಸೂರ್ಯನನ್ನು ಉರಿಯುವಂತೆ ಮಾಡಿರುವುದರಿಂದ ಸೂರ್ಯನ ಉರಿತಾ ಇದ್ದಾನೆ, ಮಳೆ ಬೀಳ್ತಾ ಇದೆ, ಬೆಳೆ ಬರ್ತಾ ಇದೆ, ಆಹಾರ ಊಟ ಮಾಡ್ತಾ ಇದ್ದೀವಿ ನಾವು, ಊಟ ಮಾಡುವಂಥದ್ದು. ಆದರೆ ಹಿರಿಯರಿಗೆ, ದೊಡ್ಡವರಿಗೆ, ನಾಯಕರಿಗೆ ಗೌರವ ಕೊಡೋಣ, ಹಾಗಂತ ಅವ್ರನ್ನ ನಂಬಿಕೊಂಡು ಕುಳಿತುಕೊಳ್ಳೋದಲ್ಲ.
ದೇವರನ್ನ ನಂಬಿ ಭಕ್ತಿಯಿಂದ ಜೀವಿಸಿ. ಒತ್ತಾಯ ಮಾಡ್ತಾ ಇಲ್ಲ, ಇರುವಂಥ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಭಕ್ತಿಯಿಂದ ಜೀವಿಸಿ. ಜೀವಿಸ್ತಿರೋ ಬಿಡ್ತಿರೋ ಅದು ನಿಮ್ಮಿಷ್ಟ. ಜೀವಿಸ್ತಿರೋ ಬಿಡ್ತಿರೋ ನಿಮ್ಮಿಷ್ಟ. ಇರೋ ವಿಷಯಗಳನ್ನು ಹೇಳುವಂಥದ್ದು. ಏನಂತ ಹೇಳಿದ್ದಾರೆ? ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟೇ ಅಪಾರವಾಗಿದೆ. ಅದು ನ್ಯಾಯವಾದ ಭಕ್ತಿ, ಯಥಾರ್ಥವಾದ ಭಕ್ತಿ ಇರಬೇಕು, ವಾಕ್ಯದ ಪ್ರಕಾರ ಭಕ್ತಿ ಇರಬೇಕು. ಅಂಥ ಭಕ್ತರನ್ನು ಕುರಿತು ಹೇಳಿರುವಂಥ ಮಾತೇನಂತ ನೋಡುವಾಗ, ಜಕರ್ಯನ ಗ್ರಂಥ 2ನೇ ಅಧ್ಯಾಯ ಏನ್ರಿ? ಜಕರ್ಯನ ಗ್ರಂಥ 2ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳೇ. 8ನೇ ವಚನವನ್ನು, ನಿಮ್ಮನ್ನು ತಾಕುವವನು ಸರ್ವೇಶ್ವರನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ನಿಮ್ಮನ್ನು ತಾಕುವವನು, ಯಾರನ್ನು ತಾಕುವವನು? ನಿಜವಾದ ಭಕ್ತರು ಯಾರಿದ್ದಾರೋ ಅವನನ್ನು ತಾಕುವವನು ಸರ್ವೇಶ್ವರನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನಂತೆ. ನಿಮ್ಮ ಕಣ್ಣು ಗುಡ್ಡನ್ನು ಯಾರಾದರೂ ಮುಟ್ಟಿದ್ರೆ ಏನು ಮಾಡಿ? ಪಟ್ಟಂತ ಏಟಾಗ್ತೀರ, ಹೌದಲ್ವಾ? ನಿಮ್ಮ ಕೇವಲ ಮನುಷ್ಯರಾಗಿರುವಂಥ ನಿಮ್ಮ ಕಣ್ಣುಗುಡ್ಡಗಳನ್ನು ಮುಟ್ಟಿದರೆ, ಇಲ್ಲ ನಿಮ್ಮನ್ನು ಮುಟ್ಟಿದರೆ ಪಟ್ಟಂತ ಏಟಾಗ್ತೀರಾ? ಆಗಿರುವಾಗ ಸರ್ವೇಶ್ವರನ ಕಣ್ಣುಗುಡ್ಡನ್ನು ತಾಕಿದರೆ ಹೇಗಿರುತ್ತೆ? ಅಂದರೆ ನಿಜವಾದ ಭಕ್ತರು ಎಲ್ಲಿದ್ದಾರೋ, ನಿಜವಾದ ಕ್ರೈಸ್ತರು ಎಲ್ಲಿದ್ದಾರೋ, ನಿಜವಾದ ಭಕ್ತರು ಅಂದರೆ ಸಮಾಜದಗೋಸ್ಕರ ಪ್ರಯಾಸ ಪಡುವಂಥ ನಿಜವಾದ ಸೇವಕರು, ನಿಜವಾದ ಭಕ್ತರು, ಯಥಾರ್ಥವಾದ ಭಕ್ತರು ಯಾರಿದ್ದಾರೋ ಅವರನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕಿದವನಾಗಿದ್ದಾನೆ ಅಂತ ದೇವರು ಹೇಳಿರುವಂಥ ಮಾತು. ಇಂಥ ಅದ್ಭುತವಾದಂಥ ಮಾತು ದೇವರು ನಿನಗೋಸ್ಕರ ಬರೆಸಿರುವಾಗ ಸಹೋದರ ಸಹೋದರಿ ಏನು ಮಾಡ್ತಾ ಇದೆಯಾ? ಅಯ್ಯೋ ಮನೆಯಲ್ಲಿ ಶ್ರಮೆ ಇದೆ, ಅಯ್ಯೋ ಮನೆಯಲ್ಲಿ ಜಗಳ ಇದೆ, ಅಯ್ಯೋ ಮನೆಯಲ್ಲಿ ಏನಿಲ್ಲ, ಅಯ್ಯೋ ಏನೋ ಸಮಸ್ಯೆಗಳಿದೆ ಅಂತೇಳಿ ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ತಂದು ದೇವರ ಬಳಿಯಲ್ಲಿ ತಂದು ಮಾತನಾಡ್ತೀರಾ? ಏನು ಮಾತಾಡ್ತಾರೆ ಇವ್ರು? ಮಾತಾಡೋದೇನಿದೆ ಈಗಿನ ಕಾಲದಲ್ಲಿ? ಏನ್ರಿ ನಿಜವಾದ ಕ್ರೈಸ್ತರು ಎಲ್ಲಿ ಕಾಣ್ತಾರೆ ಪ್ರಿಯರೇ? ನಿಜವಾದ ಭಕ್ತರು ಕಾಣ್ತಾರ? ನಿಜವಾದ ಭಕ್ತರು ವಾಕ್ಯದ ಪ್ರಕಾರ ಭಕ್ತರು ಕಾಣ್ತಾರ? 1ನೇ ಶತಮಾನದಲ್ಲಿ ವಾಕ್ಯದ ಪ್ರಕಾರ ಭಕ್ತರಿದ್ದಾರೆ. ಈಗಿನ ಕಾಲದಲ್ಲಿ ಭಕ್ತರಿದ್ದರೆ ಎಲ್ಲೊಬ್ಬರು, ಅಲ್ಲೊಬ್ಬರು, ಇಲ್ಲೊಬ್ಬರು, ಲಕ್ಷಕ್ಕೊಬ್ಬರು, ಕೋಟಿಗೊಬ್ಬರು, ಮತ್ತು ಎಷ್ಟೋ ಮಂದಿ ಭಕ್ತರೇ ಅಂತ ಹೆಸರಿಟ್ಕೊಂಡಿದ್ದಾರೆ. ಸುಮ್ಮನೆ ಹೆಸರಿಟ್ಕೊಂಡಿದ್ದಾರೆ ಅಷ್ಟೇ. ನಾಮಕವಾಸ್ತೆ ಭಕ್ತರಷ್ಟೇ. ನಾಮಕವಾಸ್ತೆ ಭಕ್ತರು ಮೂಢ ಭಕ್ತರು. ನಿಜವಾದ ಭಕ್ತರು ಬೇಕು ದೇವರಿಗೆ. ದೇವರನ್ನು ಪ್ರೀತಿಸೋರು ಯಾರ್ಯಾರು ಪ್ರೀತಿಸಿದ್ದಾರೆ? ಯಾರ್ಯಾರು ಏನ್ರಿ? 1ನೇ ಶತಮಾನದಲ್ಲಿ ಕ್ರೈಸ್ತರಿದ್ದಾರಲ್ಲ, ನಿಜವಾದ ಭಕ್ತರು, ಅವರು ಪ್ರೀತಿಸಿದ್ದಾರೆ. ಪ್ರೀತಿಸಿರುವುದರಿಂದ ಗ್ರಂಥವನ್ನು ಬರೆದಿದ್ದಾರೆ, ಪ್ರೀತಿಸಿರುವುದರಿಂದ ತ್ಯಾಗ ಮಾಡಿದ್ದಾರೆ, ಪ್ರೀತಿಸಿರುವುದರಿಂದ ತಮ್ಮ ಬದುಕುಗಳನ್ನು ಪಣವಾಗಿಟ್ಟಿದ್ದಾರೆ. ಮತ್ತು ಅಂಥವರಿಗೆ ಉನ್ನತವಾದಂಥ ಮಹಾಲೋಕವನ್ನು ಕೊಟ್ಟಿದ್ದಾನೆ ದೇವರು. ಮಹಾಲೋಕವನ್ನು. ಪ್ರಿಯರಾದ ದೇವರ ಮಕ್ಕಳಿರ, ಅಪೋಸ್ತಲನಾಗಿರುವಂಥ ಪೌಲನಿದ್ದಾನಲ್ಲ, ಪೌಲನು ಒಂದು ಕಾಲದಲ್ಲಿ ಕ್ರೈಸ್ತನಾಗಿರ್ತಾನೆ, ಒಂದು ಕಾಲದಲ್ಲಿ ಯೆಹೂದ್ಯರಲ್ಲಿ ಮತದಲ್ಲಿ, ಅಂದರೆ ಯೆಹೂದ್ಯ ಮತದಲ್ಲಿ ಇರ್ತಾನೆ. ಸೌಲನು ಎಂಬ ಹೆಸರಿನಲ್ಲಿ ಈ ಮನುಷ್ಯನ ಏನು ಮಾಡ್ತಾ ಇರ್ತಾನಂತ ನೋಡುವಾಗ ಕ್ರೈಸ್ತರ ಕುಟುಂಬಗಳನ್ನು ಹಾಳು ಮಾಡ್ತಾ ಇರ್ತಾನೆ. ಕ್ರೈಸ್ತರ ಕುಟುಂಬಗಳನ್ನು ಹಾಳು ಮಾಡುವಂಥ ಸಮಯದಲ್ಲಿ ಏನು ನಡೆಯುತ್ತೆ ನೋಡೋಣವಾ? ಅಪೋಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಚನ. ಅಪೋಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಚನ. ಇದನ್ನು ಹೇಳಿ ನಿದ್ರೆ ಹೋದನು. ಯಾರು? ಸ್ತೆಫೇನನು. ಏನ್ರಿ? ಸ್ತೆಫೇನನು ಮರಣ ಹೊಂದುತ್ತಾನೆ. ಮರಣ ಹೊಂದಿದ ಮೇಲೆ ಏನಾಗುತ್ತೆ ನೋಡಿ, ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದೆ. ಯಾರು? ಸ್ತೆಫೇನನ ಕೊಲೆಗೆ. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೋಸ್ತಲರು ಹೊರತಾಗಿ ಎಲ್ಲರೂ ಯೂದಯ ಸಮರಯ ಸೀಮೆಗಳಲ್ಲಿ ಚೆದರಿ ಹೋದರು. ಭಕ್ತರಾದ ಜನರು ಸ್ತೆಫೇನನನ್ನು ಉಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳ್ಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು.
9ನೇ ಅಧ್ಯಾಯ 1ನೇ ವಚನದಿಂದ, 9ನೇ ಅಧ್ಯಾಯ 1ನೇ ವಚನದಿಂದ, ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕೆಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಅಂತ. ಯಾರು ಬಂದಿದ್ದಾರಂತ ನೋಡುವಾಗ ಯೇಸು ಪ್ರಭು ದರ್ಶನ ಕೊಡುವಂಥದ್ದು. ಯಾರ ವಿಷಯದಲ್ಲಿ? ಸೌಲನೇನು ಮಾಡಿದ್ದಾನಂತ ನೋಡುವಾಗ ಕ್ರೈಸ್ತರನ್ನು ಹುಡುಕಿ ಅನೇಕರನ್ನು ಹಾಳು ಮಾಡಿದ್ದಾನೆ, ಕೊಂದಾಕಿದ್ದಾನೆ. ಆಮೇಲೆ ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ ಏನ್ರಿ ದರ್ಶನ ಕೊಟ್ಟಿದ್ದಾನೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಅಂತ. ಯೇಸು ಪ್ರಭುವನ್ನು ಸೌಲನು ಮುಟ್ಟಿದ್ದಾನ? ಯೇಸು ಪ್ರಭುವನ್ನು ಹಿಂಸೆ ಪಡಿಸಿದ್ದಾನ? ಯೇಸು ಪ್ರಭು ಗೊತ್ತಿಲ್ಲ, ಯೇಸು ಪ್ರಭುವನ್ನು ಮುಟ್ಟಿಲ್ಲ, ಯೇಸು ಪ್ರಭು ಬಗ್ಗೆ ಏನು ಮಾತಾಡಿಲ್ಲ, ಯೇಸು ಪ್ರಭುವನ್ನು ನೋಡಿಲ್ಲ. ಆಗಿರುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಯೇಸು ಪ್ರಭು ಹೇಳುತ್ತ ಮಾತೇನು ಗೊತ್ತಾ? ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ? ಪ್ರಭುವೇ, ನೀನು ಯಾರು ನನಗೆ ಗೊತ್ತಿಲ್ಲ, ನಿನ್ನ ಯಾವಾಗಲೂ ನೋಡಿಲ್ಲ, ನಿನ್ನನ್ನು ಯಾವಾಗ ಹಿಂಸೆ ಪಡಿಸಿದ್ದೀನಿ? ಪ್ರಭುವೇ, ನೀವು ಯಾರೋ ನನಗೆ ಗೊತ್ತಿಲ್ಲ, ನೀವು ಯಾವಾಗಲೂ ನೋಡಿಲ್ಲ, ನಿಮ್ಮನ್ನು ನೋಡಿಲ್ಲ, ಮಾತಾಡಿಸಿಲ್ಲ. ಏನ್ರಿ ಸೌಲನ್ ಹೇಳುವಂಥದ್ದು? ಯಾರು ನೀವು? ನನ್ನನ್ನು ಹಿಂಸೆ ಪಡಿಸುವ ಆ ಯೇಸು. ಅಂದರೆ ಕ್ರೈಸ್ತರನ್ನು ಹಿಂಸೆ ಪಡಿಸಿದರೆ ನನ್ನನ್ನು ಹಿಂಸೆ ಪಡಿಸಿದ ಹಾಗೆ. ಕ್ರೈಸ್ತರನ್ನು ಹಿಂಸೆ ಪಡಿಸಿದರೆ ಅಂದರೆ ನಿಜವಾದ ಭಕ್ತರನ್ನು ಹಿಂಸೆ ಪಡಿಸಿದರೆ ನನ್ನನ್ನು ಹಿಂಸೆ ಪಡಿಸಿದ ಹಾಗೆ. ನಿಜವಾದ ಭಕ್ತರನ್ನು ತಾಕಿದರೆ ಸರ್ವೇಶ್ವರನ ಕಣ್ಣು ಗುಡ್ಡನ್ನು ತಾಕಿದ ಹಾಗೆ. ನಿಜವಾದ ಭಕ್ತರನ್ನು, ನಿಜವಾದ ಕ್ರೈಸ್ತರನ್ನು ತಾಕಿದರೆ, ನಿಜವಾದ ಕ್ರೈಸ್ತರನ್ನು ಹಿಂಸೆ ಪಡಿಸಿದರೆ ಯೇಸು ಕ್ರಿಸ್ತರನ್ನು ಹಿಂಸೆ ಪಡಿಸಿದ ಹಾಗೆ. ನಿಮ್ಮನ್ನು ಯಾರಾದರೂ ಹಿಂಸೆ ಪಡಿಸ್ತಾ ಇದ್ದಾರಾ? ನಿಮ್ಮನ್ನು ಯಾರಾದರೂ ಹಿಂಸೆ ಪಡಿಸ್ತಾ ಇದ್ದಾರಾ? ನಮ್ಮನ್ನು ಯಾರಾದರೂ ಹಿಂಸೆ ಪಡಿಸ್ತಾ ಇದ್ದಾರೆ, ನಾವೇನು ಮಾಡಬೇಕು? ವಾಕ್ಯದ ಪ್ರಕಾರ ನಾವೇನು ಮಾಡಬೇಕು? ಕರೆಕ್ಟಾಗಿ ಹೇಳಿ. ನಮ್ಮನ್ನು ಯಾರಾದರೂ ಹಿಂಸೆ ಪಡಿಸಿದ್ರೆ ನಾವೇನು ಮಾಡಬೇಕು? ಮೊಟ್ಟ ಮೊದಲು ಮಾಡಬೇಕಾದದ್ದೇನು? ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಹೌದಲ್ವ? ಈ ಮಾತು ನೋಡಿದ್ದೀರಾ? ಎಷ್ಟೋ ಸಾರಿ ನೋಡಿದ್ದೀವಿ, ಎಷ್ಟೋ ಸಾರಿ ಓದ್ತೀವಿ, ಪ್ರತಿನಿತ್ಯ ಓದ್ತೀವಿ, ಪ್ರತಿನಿತ್ಯ ಕೇಳ್ತೀವಿ, ಆದರೆ ಪಾಲಿಸಲ್ಲ ನಾವು. ನಿಜವಾದ ಭಕ್ತನಾದರೆ ಪಾಲಿಸ್ತಾನೆ. ನಾವು ನಿಜವಾದ ಭಕ್ತರಾಗಬೇಕು. ಪ್ರಿಯರಾದ ದೇವರ ಮಕ್ಕಳಿರ. ನಿಜವಾದ ಭಕ್ತರಾದರೆ ದೇವರು ಖಂಡಿತವಾಗಿ ಕೈ ಬಿಡಲ್ಲ. ಯಾಕೆ? ದೇವ್ರ ಜೊತೆಯಲ್ಲಿರ್ತಾನೆ. ದೇವ್ರ ಜೊತೆಯಲ್ಲಿದ್ದಾಗ ಒಂದು ವೇಳೆ ಅವಮಾನ ಪಡಿಸಿದವರೇ, ಅವಮಾನ ಯಾರಿಗಾಗುತ್ತೆ? ಮೊಟ್ಟ ಮೊದಲು ಯೇಸು ಪ್ರಭುವನ್ನು ಅವಮಾನ ಪಡಿಸ್ತಾ ಇದ್ದಾನೆ. ನಿನ್ನನ್ನು ತಾಕಿದರೆ ಮೊಟ್ಟ ಮೊದಲು ಯೇಸು ಪ್ರಭು ಮೇಲೆ ಏಟು ಬೀಳ್ತಾ ಇದೆ. ನಿನಗೆ ಏಟು ಬಿದ್ದರೆ ಯೇಸು ಪ್ರಭುಗೆ ಏಟು ಬೀಳ್ತಾ ಇದೆ. ನಿನ್ನನ್ನು ಅವಮಾನ ಪಡಿಸಿದರೆ ಯೇಸು ಪ್ರಭುಗೆ ಅವಮಾನವಾಗ್ತಾ ಇದೆ. ನಿನ್ನನ್ನು ಮೋಸ ಮಾಡಿದ್ರೆ ಯೇಸು ಪ್ರಭುಗೆ ಮೋಸ ಮಾಡಿದ ಹಾಗೆ. ಅಂದರೆ ನೀನು ವಾಕ್ಯದ ಪ್ರಕಾರ ಭಕ್ತಿಯಲ್ಲಿದ್ದರೆ, ವಾಕ್ಯದ ಪ್ರಕಾರ ಧ್ಯಾನದಲ್ಲಿದ್ದರೆ, ವಾಕ್ಯದ ಪ್ರಕಾರ ಶತ್ರುಗಳನ್ನು ನೀನು ಕ್ಷಮಿಸೋನಾಗಿದ್ದರೆ ಆವಾಗ ಈ ಮಾತು ವರ್ತಿಸುತ್ತೆ. ಸಹೋದರ ಸಹೋದರಿ. ಒಂದು ವೇಳೆ ಯಾವನೋ ಒಬ್ಬನು ಏನಾದರೂ ಒಂದು ಮಾತು ದುಡಿಕೆ ಅಂದರೆ, ಅದಕ್ಕೆ 2 ಮಾತು ನೀನಂದರೆ ಅಲ್ಲಿ ಮುಗೀತು. ದೇವರು ಬರಲ್ಲ ಅಲ್ಲಿ ನಮ್ಮ ಮಧ್ಯದಲ್ಲಿ. ನೀವೇನಾದರೂ ಮಾಡಿಕೊಡ್ರಿ ಅಂತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನ. 12ನೇ ಅಧ್ಯಾಯ 19ನೇ ವಚನ.
ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಅಂದರೆ ಯಾರಾದರೂ ನಿನ್ನನ್ನು ಯಾರಾದರೂ ನಿನ್ನನ್ನು ಬೈದ್ರ, ಯಾರಾದರೂ ಒಂದು ರೀತಿ ಹಿಂಸೆ ಕೊಟ್ರ, ಮೊಟ್ಟ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡು, ದೇವರೇ ಅವರನ್ನು ಕ್ಷಮಿಸು ಅಂತೇಳು. ಇನ್ನೂ ದೌರ್ಜನ್ಯ ಮಾಡಿದ್ರೆ ಆವಾಗ ಒಂದು ಕಾಗದ ಬರೆದು ಕೋರ್ಟಿಗೆ ತಿಳಿಸು, ಪರವಾಗಿಲ್ಲ, ಕಾನೂನಿಗೊಪ್ಸು. ಪೊಲೀಸ್ ಅಧಿಕಾರಿಗಳಿದ್ದಾರಲ್ಲ, ಅವರನ್ನು ಕೂಡ ದೇವರೇ ಉಂಟು ಮಾಡಿದ್ದು, ಅಧಿಕಾರ ಕೊಟ್ಟಿದ್ದು. ಆದ್ದರಿಂದ ಕಾನೂನಿರುವುದರಿಂದ ಮೊಟ್ಟ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡು, ವಿಧೇಯನಾಗು, ಭಕ್ತಿಯಿಂದಿರಬೇಕು. ವಾಕ್ಯದ ಪ್ರಕಾರ ನೀನು ಭಕ್ತಿಯಿಂದಿರಬೇಕು, ವಾಕ್ಯದ ಪ್ರಕಾರ ನೀನು ಧ್ಯಾನದಲ್ಲಿ ಇರಬೇಕು. ಹಾಗೆ ಇದ್ದಾಗ ದೇವರು ಖಂಡಿತವಾಗಿ ನಿನ್ನ ಜೊತೆಯಲ್ಲಿರ್ತಾರೆ. ನಿನ್ನನ್ನು ಮುಟ್ಟಿದಾಗ ದೇವರನ್ನು ಮುಟ್ಟಿದ ಹಾಗೆ, ನಿನಗೆ ಬೈದರೆ ದೇವರಿಗೆ ಬೈದ ಹಾಗೆ, ನಿನ್ನನ್ನು ಅವಮಾನ ಪಡಿಸಿದರೆ ದೇವರಿಗೆ ಅವಮಾನ ಪಡಿಸಿದ ಹಾಗೆ. ಅದೇ ಹೇಳ್ತಾ ಇದ್ದಾರೆ ದೇವರು, ನಿನ್ನನ್ನು ಅವಮಾನ ಪಡಿಸಿದರೆ ನಿನಗಲ್ಲಪ್ಪ, ನನಗೆ ಅವಮಾನ ಪಡಿಸಿದ್ದಾನೆ ಅವನು. ನಿನ್ನನ್ನು ಹೊಡೆದ್ರೆ ನಿನಗಲ್ಲಪ್ಪ ಹೊಡೆದಿದ್ದು, ನನ್ನನ್ನು ಹೊಡೆದಿದ್ದಾನೆ ಅವನು. ನಿನ್ನನ್ನು ಹಾಳು ಮಾಡಿದ್ದಾನ, ನಿನ್ನನ್ನು ಅಲ್ಲಮ್ಮ ಅವನು, ನನ್ನನ್ನು ಹಾಳು ಮಾಡಿದ್ದಾನವನು. ನಿನ್ನನ್ನು ಅಲ್ಲ ಮಗಳೇ, ನನ್ನನ್ನು ಮುಟ್ಟಿದ್ದಾನೆ ಅವನು. ನೀನು ಯಾರು ಗೊತ್ತಾ ನನ್ನ ಮಗಳು, ನೀನು ಯಾರು ಗೊತ್ತಾ ನನ್ನ ಮಗನು, ನೀನು ಯಾರು ಗೊತ್ತಾ ನನ್ನ ಕಣ್ಣು ಗುಡ್ಡುಗಳು. ದೇವರು ಹೇಳುವಂಥ ಮಾತು ಅಂದರೆ ಭಕ್ತರಿಗೆ ಅಷ್ಟೊಂದು ಉನ್ನತವಾದಂಥ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾನ. ಹೌದು ಪ್ರಿಯರಾದ ದೇವ್ರ ಮಕ್ಕಳೇ, ಈ ಮಾತು ಅರ್ಥ ಆಗಿದೆಯಾ? ದೇವ್ರನ್ನ ನಂಬಿಕೊಂಡ್ರೆ ಹೊಟ್ಟೆಯಲ್ಲಿ ರೋಗ ಹೋಗುತ್ತೆ, ದೇವ್ರನ್ನ ನಂಬಿಕೊಂಡ್ರೆ ಉದ್ಯೋಗ ಬರುತ್ತೆ, ದೇವ್ರನ್ನ ನಂಬಿಕೊಂಡ್ರೆ ಕಾರು ಬರುತ್ತೆ, ಬೈಕು ಬರುತ್ತೆ, ಸಂಪಾದನೆ ಬರುತ್ತೆ. ಇದೇ ಮಾತುಗಳನ್ನು ಕೇಳಿಕೊಂಡು ಮೋಸ ಹೋಗಿದ್ದೀರಾ. ಲೋಕವನ್ನೇ ಕೊಟ್ಟಂಥ ದೇವರು ಕೈ ಬಿಡ್ತಾನ? ಅದ್ಭುತವಾದಂಥ ಮಹಾಲೋಕವನ್ನು, ಪರಲೋಕವನ್ನು ಕೊಡ್ತಾನೆ. ಪ್ರಿಯರ ದೇವ್ರ ಮಕ್ಕಳಿಗೆ, ಈ ಲೋಕದಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ಆಸ್ತಿ ಅಂತಸ್ತು ಇರ್ಬೋದು, ಇಲ್ಲದೆ ಇರ್ಬೋದು. ಆದರೆ ಭಕ್ತಿಯಿಂದ ನಡ್ಕೊಂಡ್ರೆ ಮಹಾಲೋಕ, ಪರಲೋಕ ಸಿಗುತ್ತೆ, ನಿತ್ಯ ಲೋಕ, ನಿತ್ಯ ಜೀವ. ಅದನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ವಾಕ್ಯದ ಪ್ರಕಾರ ನಮ್ಮಲ್ಲಿ ಭಕ್ತಿ ಇರಲಿ. ಯಾರೋ ಏನೋ ಅಂದಿದ್ದಾರಂತೆ ಅಂತ ಹೇಳಿ ನೀವು ಕಳವಳ ಪಡಬೇಡಿ, ದುಃಖ ಪಡಬೇಡಿ. ನಿನಗೆ ಅಂತ ಇಲ್ಲ ಮನುಷ್ಯ, ನಿನಗೆ ಅಂತ ಇಲ್ಲ, ದೇವ್ರಿಗೆ ಅಂತ ಇದ್ದಾನೆ. ದೇವ್ರಿಗೆ ಬೈತಾ ಇದ್ದಾನೆ, ದೇವರಿಗೆ ಅವಮಾನ ಪಡಿಸ್ತಾ ಇದ್ದಾನೆ. ನಿನಗೆ ಒಂದೇಟು ಹೊಡೆದಿದ್ದಾನ, ದೇವರಿಗೆ ಹೊಡೆದ ಹಾಗೆ. ಅಂದರೆ ವಾಕ್ಯದ ಪ್ರಕಾರ ನೀನು ಭಕ್ತಿಯಲ್ಲಿದ್ದರೆ, ವಿಧೇಯನಾಗಿದ್ದರೆ, ಆವಾಗ ಈ ಮಾತು ವರ್ತಿಸುತ್ತೆ ಸಹೋದರ ಸಹೋದರಿ. ಇಲ್ಲದೆ ಹೋದರೆ ವರ್ತಿಸಲ್ಲ. ಅದಕ್ಕೆ ದೇವರು ಹೇಳಿರುವಂಥ ಮಾತೇನು ಗೊತ್ತಾ? ಮುಯ್ಯಿಗೆ ಮುಯ್ಯಿ ತೀರಿಸುವಂಥ ಕೆಲಸ ನಿಮ್ಮದಲ್ಲ, ಮುಯ್ಯಿ ತೀರಿಸುವಂಥ ಕೆಲಸ ನನ್ನದು, ನನಗೆ ಬಿಟ್ಬಿಡಿ. ಮತ್ತು ನೀವೇನು ಮಾಡಬೇಕು? ನೀವು ಮಾಡಬೇಕು? ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರಿಗೆ ವಿಜ್ಞಾಪನೆ ಮಾಡಿ, ಅವನನ್ನು ಕ್ಷಮಿಸಿ. ನಿಮ್ಮ ಕೈಲಾದರೂ ಒಂದು ತುತ್ತು ಊಟವನ್ನು ಕೊಡಿ, ನಿಮಗೆ ಕೈಲಾದರೆ ಒಂದು ತುತ್ತು ಊಟವನ್ನು ಕೊಡಿ ಅಂತ ಹೇಳಿದ್ದಾರೆ. ಹೀಗೆ ಹೇಳಿದಾಗ ದೇವ್ರು ಮೊಟ್ಟ ಮೊದಲು ಸಂತೋಷ ಪಡ್ತಾನೆ. ಹಾಗೆ ಹೇಳಿ ನೀವು ಸುಮ್ಮನೆ ಇದ್ಬಿಡಿ, ತಂದೆ ದೇವರೇ ಇವರನ್ನು ಕ್ಷಮಿಸ್ಬಿಡಿ ದೇವರಂತ ಸುಮ್ಮನೆ ಇದ್ಬಿಡಿ. ಆವಾಗ ಕೆಲಸದಲ್ಲೇ ಅವ್ರು ದೇವರು ಇಳಿತಾರೆ. ದೇವರು ಇಳಿದ್ರೆ ಹೇಗಿರುತ್ತೆ? ಸೊದೋಮ ಗೊಮೋರ ಪಟ್ಟಣ ಯಾವ ರೀತಿ ನಾಶವಾಯಿತು, ನೋಹನ ಕಾಲದಲ್ಲಿ ಹೇಗೆ ನಾಶವಾಯಿತು, ಹೌದಲ್ವ? ಈಗಿನ ಕಾಲದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಅಷ್ಟು ಸುಲಭವಾಗಿ ಆಗಲ್ಲ. ದೇವರು ತಾಳಿಯಿಂದ ನೋಡ್ತಾರೆ, ದೇವರು ತಾಳ್ಮೆಯಿಂದ ಎದುರು ನೋಡ್ತಾರೆ. ಬದಲಾಗ್ತಾರೇನೋ ಎದುರು ನೋಡ್ತಾರೆ. ಬದಲಾಗಿಲ್ಲ ಅಂದರೆ ಕೊನೆಯದಾಗಿ ಮಾಡುವಂಥದ್ದೇ ಈ ಪ್ರಕೃತಿ ಮೂಲಕ ನಾಶ. ಈ ಪ್ರಕೃತಿ ಮೂಲಕ ಏನು ಮಾಡ್ತಾರೆ? ನಾಶ ಮಾಡ್ತಾರೆ. ಯಾವುದನ್ನು? ಜಗತ್ತನ್ನು, ಪಂಚಭೂತಗಳನ್ನು. ಹಾಗಿರುವಾಗ ಈ ಲೋಕದಲ್ಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ, ದುಃಖ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತೇನು ಮಾಡಬೇಕು? ಯಾರಿಗೂ ಅನ್ಯಾಯ ಮಾಡೋದು ಬೇಡ. ಮೊಟ್ಟ ಮೊದಲು ವಾಕ್ಯದ ಪ್ರಕಾರ ದೀಕ್ಷಾಸ್ಥಾನ ಆಗಲಿ, ವಾಕ್ಯದ ಪ್ರಕಾರ ಸಭೆಯಲ್ಲಿ ಸೇರುವಂಥದ್ದಾಗಲಿ, ಆನಂತರ ಭಕ್ತಿಯಿಂದ ನಡೆಯೋಣ. ಆಮೇಲೆ ಪ್ರಾರ್ಥನೆಯಲ್ಲಿ, ವಿಜ್ಞಾಪನೆಯಲ್ಲಿ ಇರೋಣ. ಯಾರಿಗೂ ಅನ್ಯಾಯ ಮಾಡೋದು ಬೇಡ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮಗೆ ತಿಳಿದಿದ್ದರೆ ಆ ಮಾತುಗಳನ್ನು ಹೇಳೋಣ.
ಕೇಳಿಲ್ಲ ಅಂದರೆ ಬಿಟ್ಬಿಡೋಣ. ಯಾರಾದರೂ ಕೇಳಿಲ್ವಾ, ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಬಿಟ್ಬಿಡೋಣ, ಅದು ದೇವ್ರಿಗೆ ಒಪ್ಸೋಣ. ಆವಾಗ ದೇವರು ಅವ್ರ ವಿಷಯದಲ್ಲಿ ನೋಡ್ಕೊಳ್ತಾರೆ. ಅವ್ರು ಮಾಡಿರುವಂಥ ಕರ್ಮ ಅವರು ಅನುಭವಿಸ್ತಾರೆ. ಖಂಡಿತವಾಗಿ ಅವ್ರು ಮಾಡಿರುವಂಥ ಕರ್ಮ ಯಾರ್ಯಾರು ಯಾವ ರೀತಿ ಪಾಪ ಮಾಡಿದ್ದಾರೋ, ಅನ್ಯಾಯ ಮಾಡಿದ್ದಾರೋ ಖಂಡಿತವಾಗಿ ಅನುಭವಿಸಲೇಬೇಕು. ಇದು ದೇವರು ನೇಮಿಸಿರುವಂಥ ನಿಯಮ, ಖಂಡಿತವಾಗಿ ಅನುಭವಿಸಲೇಬೇಕು. ಆದ್ದರಿಂದ ಜಾಗೃತಿ ಪಡಿ, ಭಕ್ತಿಯಿಂದ ಜೀವಿಸಿ, ದೇವರ ಧ್ಯಾನದಲ್ಲಿ ಇರಿಪರಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಈ ಭೂಮಿಯ ಮೇಲಿದ್ದಂಥ ಸರ್ವ ಮಾನವರು ನಿಮ್ಮ ಮಕ್ಕಳು ಎಲ್ಲರೂ ನಿಮ್ಮ ಬಳಿಯಲ್ಲಿ ಬರಬೇಕು ಎಂದು ಎದ್ದು ನೋಡ್ತಾ ಇದ್ದೀರಿ ತಂದೆ. ಎಲ್ಲರೂ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಬೇಕು ಎನ್ನುವಂಥ ಆಲೋಚನೆಯಿಂದ ನೀವು ಎದುರು ನೋಡ್ತಾ ಇದ್ದೀರ ತಂದೆ. ಎಲ್ಲರೂ ರಕ್ಷಣೆ ಹೊಂದಬೇಕು ಅನ್ನುವಂಥದ್ದೇ ನಿಮ್ಮ ಸಂಕಲ್ಪ ತಂದೆಯಾದ ದೇವರೇ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ಗಲಾಟೆಗಳು, ಅನೇಕ ಜಗಳಗಳು ತಂದೆ. ಯಾರ ಮಧ್ಯದಲ್ಲಿ ಸಮಾಧಾನ ಇಲ್ಲ ತಂದೆ. ಸಮಾಧಾನ ಇಲ್ಲದೆ ಇರುವಂಥದ್ದು ಕಾರಣ ನಿಮ್ಮ ವಾಕ್ಯಗಳನ್ನು ತಿಳ್ಕೊಂಡಿಲ್ಲ ತಂದೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ಲ ತಂದೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ, ನಿಮ್ಮನ್ನು ತಿಳ್ಕೊಳ್ಳದೆ ಈ ಲೋಕದಲ್ಲಿ ಅನೇಕರು ಮೋಸ ಹೋಗ್ತಾ ಇದ್ದಾರೆ ತಂದೆಯಾದ ದೇವರ. ಸಮಾಜವನ್ನು ಕಾಪಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರ ಕುಟುಂಬವನ್ನು ಕಾಪಾಡಿ ಕನಿಕರಿಸಿ ತಂದೆ. ಎಲ್ಲರ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ನಮ್ಮ ಕರ್ನಾಟಕದಲ್ಲಿದ್ದಂಥ ಪ್ರತಿಯೊಬ್ಬರೂ ಸತ್ಯವನ್ನು ತಿಳ್ಕೊಳ್ಳುವಂತೆ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತೆ, ಎಲ್ಲರ ಮಧ್ಯದಲ್ಲಿ ಸಮಾಧಾನ ಇರುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇಲೆ. ಎಲ್ಲರಿಗೂ ವಂದನೆ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.